ನಮಸ್ಕಾರ. ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡ್ ಪೋಷಕರಿಗೆ ಸರಳ ಮಾರ್ಗದರ್ಶಿ ಅನ್ನುವಂತಹ ವಿಚಾರದ ಕುರಿತಂತೆ ಸಂವಾದವನ್ನು ನಡೆಸೋದಕ್ಕಿದ್ದೇವೆ. ಮಾತುಕತೆಯನ್ನು ಶುರು ಮಾಡುವ ಮುನ್ನ ನಮ್ಮ ಅತಿಥಿ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಹೊತ್ತು ಇವತ್ತು ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ರೇಡಿಯಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಹಾಗೇನೆ ಫೀಟಲ್ ಮೆಡಿಸಿನ್ ವಿಭಾಗದಲ್ಲಿ ಹಿರಿಯ ಸಲಹೆಗಾರರಾಗಿ ಕರ್ತವ್ಯವನ್ನ ಸಲ್ಲಿಸ್ತಾ ಇರುವಂತಹ ಖ್ಯಾತ ವೈದ್ಯರು ಡಾಕ್ಟರ್ ಮುರಳೀಧರ್ ಜಿ.ಕೆ. ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಸ್ ವೀಕ್ಷಕರೇ, ಗರ್ಭಾವಸ್ಥೆ ಅನ್ನುವಂಥದ್ದು ಪ್ರತಿಯೊಂದು ಹೆಣ್ಣಿನ ಒಂದು ಅನನ್ಯ ಹಾಗೆಯೇ ತುಂಬಾನೇ ಖುಷಿ ಕೊಡುವಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಆದರೆ ಈ 9 ತಿಂಗಳ ಕಾಲ ಅನ್ನುವಂಥದ್ದು ಅದು ಸುಲಭವಾಗಿರೋದಿಲ್ಲ, ಹೂವಿನ ಹಾಸಿಗೆ ಆಗಿರೋದಿಲ್ಲ. ನವಮಾಸದಲ್ಲಿ ಸಾಕಷ್ಟು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಗರ್ಭಿಣಿ ಮಹಿಳೆಯಲ್ಲಿ ಕಂಡುಬರುತ್ತೆ. ಆದರೂ ಕೂಡ ಅಷ್ಟೆಲ್ಲ ನೋವನ್ನು ಸಹಿಸಿಕೊಂಡು ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ. ಇನ್ನು ಈ 9 ತಿಂಗಳ ಕಾಲದಲ್ಲಿ ವೈದ್ಯರು ಕೂಡ ಸೂಚನೆಯನ್ನ ಕೊಡ್ತಾರೆ, ತುಂಬಾ ಜಾಗ್ರತೆ ವಹಿಸಬೇಕು, ತುಂಬಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲನೆ ಮಾಡಬೇಕು ಅಂತ. ಇನ್ನು ಈ ಗರ್ಭಾವಸ್ಥೆಯಲ್ಲಿ ಬರುವಾಗ ಈ ಅಲ್ಟ್ರಾಸೌಂಡ್ ಅನ್ನುವಂಥದ್ದು ಈ ಪರೀಕ್ಷೆ ಬಹಳ ಒಂದು ಮುಖ್ಯವಾದಂತಹ ಪರೀಕ್ಷೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಈ ಗರ್ಭಾವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅನ್ನ ಯಾವಾಗ ಮಾಡಬೇಕು? ಇನ್ನು ಪದೇ ಪದೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬಹುದಾ? ಇದರಿಂದ ಮಗುವಿಗೆ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ? ಜೊತೆಗೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸಿಕೊಂಡು ಹೋದ್ರೆ ಗರ್ಭಾವಸ್ಥೆಯಲ್ಲಿ ಆರೋಗ್ಯಯುತವಾಗಿರುವಂತಹ ಒಂದು ಮಗುವನ್ನ ಪಡಿಬಹುದು. ಹಾಗೆಯೇ ತಾಯಿ ಮಗುವಿನ ಆರೈಕೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತು ಪಡ್ಕೊಳ್ಳೋಣ. ಸೊ ತಡ ಮಾಡೋದು ಬೇಡ, ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಎಸ್ ಡಾಕ್ಟರ್. ಎಸ್, ಮೊದಲೇ ಪ್ರಶ್ನೆ ಅಂತ ಹೇಳಿದ್ರೆ, ಈ ಗರ್ಭಾವಸ್ಥೆಯಲ್ಲಿ ಮೊದಲು ಮಾಡಬೇಕಾದಂತಹ ಈ ಸ್ಕ್ಯಾನಿಂಗ್ ಯಾವುದು ಅಂಡ್ ಇದನ್ನ ಯಾಕೆ ಮಾಡಲಾಗುತ್ತೆ? ಮೊದಲನೇದಾಗಿ ಒಂದು ಹೆಣ್ಣು ಟೆಸ್ಟಿಂಗ್ ಮಾಡಿ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾಳೆ. ಹೋದಾಗ ಅವರು ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಸೊ ಈ ಫಸ್ಟ್ ಸ್ಕ್ಯಾನಿಂಗ್ ಯಾವುದು? ಈ ಫಸ್ಟ್ ಸ್ಕ್ಯಾನಿಂಗ್ ಅಂದರೆ ವಯಬಿಲಿಟಿ ಆ್ಯಂಡ್ ಡೇಟಿಂಗ್ ಸ್ಕ್ಯಾನ್. ವಯಬಿಲಿಟಿ ಅಂದರೆ ಮಗು ಇದೆಯಾ, ಇದ್ದರೆ ಅದರಲ್ಲಿ ಹಾರ್ಟ್ ಬೀಟ್ ಬಂದಿದೆಯಾ, ಅದಕ್ಕೆ ವಯಬಿಲಿಟಿ ಅಂತ ಹೇಳ್ತೇವೆ. ಡೇಟಿಂಗ್ ಅಂದರೆ ಈ ಮಗುದು ಎಷ್ಟು ವಾರದಿಂದ ಪ್ರೆಗ್ನೆನ್ಸಿ ಉಂಟು, ಅದು ನಾವು ಡೇಟಿಂಗ್ ಮಾಡಬೇಕು. ಸೊ ಇದೊಂದು ಮಾಡುವ ಸ್ಕ್ಯಾನು ಮೊದಲೇದಾಗಿ ವಯಬಿಲಿಟಿ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತೇವೆ. ಇದು ಯಾವಾಗ ಮಾಡ್ತೇವೆ? 6 ವಾರದಿಂದ 10 ವಾರದ ಒಳಗಡೆ ಮಾಡುವ ಸ್ಕ್ಯಾನ್. ಸೊ ಈ ಸ್ಕ್ಯಾನ್ ಮಾಡುವುದು ಏನು ಉದ್ದೇಶಗಳು? ಮೊದಲನೆಯದಾಗಿ ಪ್ರೆಗ್ನೆನ್ಸಿ ಅಥವಾ ಜೆಸ್ಟೇಷನಲ್ ಸ್ಯಾಕ್, ಯೂಟ್ರಸ್ ಗರ್ಭಚೀಲ ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ? ಇದು ಒಂದು ಮುಖ್ಯವಾದದ್ದು ಪ್ರಶ್ನೆ. ಏಕೆಂದರೆ ಈ ಪ್ರೆಗ್ನೆನ್ಸಿ ಗರ್ಭಾಶಯ ಹೊರಗಡೆ ಇದ್ದಲ್ಲಿ ತಾಯಿಗೆ ತುಂಬ ಅಪಾಯಕಾರಿ. ಸರಿ ಡಯಾಗ್ನೋಸ್ ಆಗದೆ ಹೋದಲ್ಲಿ ಅಥವಾ ಸ್ಕ್ಯಾನಿಂಗ್ ಮಾಡದೆ ಹೋದಲ್ಲಿ ತಾಯಿಗೆ ಇಷ್ಟು ಅಪಾಯಕಾರಿ ಎಂದರೆ ಎಷ್ಟೋ ಸರ್ತಿ ಒಂದೊಂದು ಸರ್ತಿ ಅದು ತಾಯಿ ಡೆತ್ತು ಆಗುವ ಸಂಭವನೆ ಇರುತ್ತದೆ. ಸೊ ಇದೊಂದು ಫಸ್ಟ್ ನಮ್ಮದು ಇಂಡಿಕೇಶನ್. ಅಂದರೆ ಪ್ರೆಗ್ನೆನ್ಸಿಯು ಗರ್ಭಚೀಲ ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ? ಸೊ ಅದು ಒಂದು ಫಸ್ಟ್ ಇಂಡಿಕೇಶನ್. ಅದು ನೋಡಿದ ನಂತರ ತಾಯಿ ಏನು ನೋಡೋ ಬಯಸೋಳು, ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ? ಸೊ ಪ್ರೆಗ್ನೆನ್ಸಿಯು ಗರ್ಭಚೀಲ ಒಳಗಡೆ ಇದೆಯೇ? ಓಕೆ. ನೆಕ್ಸ್ಟ್ ನೋಡೋದು ನಾವು ಮಗುವಿನ ಹಾರ್ಟ್ ಬೀಟ್ ಬಂದಿದ್ದರೆ ನೋಡಿ ಅವಳಿಗೂ ತಾಯಿಗೂ ಒಂದು ಖುಷಿ ಆಗುವ ಸಂಭಾವನೆ. ಸೊ ಸಪೋಸ್ ಆ ಒಂದು 6 ವಾರ ಅಥವಾ 7 ವಾರದಲ್ಲಿ ಹಾರ್ಟ್ ಬೀಟ್ ಬಂದೇ ಹೋದಲ್ಲಿ ಮತ್ತೆ ನಾವು ಕರೆದು 1 ವಾರ ಅಥವಾ 2 ವಾರ ಬಿಟ್ಟು ಕರೆದು ಮತ್ತೆ ನೋಡುವ ಸಂಭಾವನೆ ಇರುತ್ತದೆ. ಮೂರನೇದಾಗಿ ಸ್ಕ್ಯಾನಿಂಗ್ ಡೇಟಿಂಗ್ ಮಾಡುವುದು. ಮಗುವಿನ ತಲೆ, ಕ್ರೌನ್ ಮತ್ತು ರಂಪ್ ಅದನ್ನು ನಾವು ಮೆಜರ್ಮೆಂಟ್ ಮಾಡಿ ಆ ಪ್ರೆಗ್ನೆನ್ಸಿಗೆ ಒಂದು ನಿರ್ಧಾರವಾಗಿ ನಾವೊಂದು ಡೇಟಿಂಗ್ ಮಾಡ್ತೇವೆ. ಸೊ ಯಾವುದೇ ಒಂದು ಸ್ಕ್ಯಾನ್ ಮುಗಿದ ನಂತರ ನಮಗೆ ಪೇಷಂಟ್ ಕೇಳೋದು, ಡಾಕ್ಟ್ರೇ ಇದು ಯಾವಾಗ ಡೆಲಿವರಿ ಆಗುತ್ತೆ? ಸೊ ಇದು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳುವುದೇ ನಮ್ಮದು ಡೇಟಿಂಗ್ ಮುಖಾಂತರ. ಸೊ ಇದು ಮಗುವಿನ ಅಳತೆಯನ್ನು ಮಾಡಿ ನಾವು ಒಂದು ಡೇಟಿಂಗನ್ನು ಮಾಡ್ತೇವೆ. ಒಂದು ವೇಳೆ ಈ ಟೈಮಲ್ಲಿ ಡೇಟಿಂಗ್ ಮಾಡದೆ ಹೋದಲ್ಲಿ ನೆಕ್ಸ್ಟ್ ಸ್ಕ್ಯಾನಲ್ಲಿನೂ ಸಹ ನಾವು ಡೇಟಿಂಗ್ ಮಾಡಬಹುದು.
ನಾಲ್ಕನೇದಂದರೆ ಪ್ರೆಗ್ನೆನ್ಸಿಯ ಸಿಂಗಲ್ಟನ್ ಅಥವಾ ಒಂದೇ ಮಗು ಇದೆಯಾ ಅಥವಾ ಅವಳಿ ಜವಳಿ ಮಗು ಇದೆಯಾ ಅದನ್ನು ನೋಡೋದು ತುಂಬ ಇಂಪಾರ್ಟೆಂಟ್. ಸೊ 6 ವಾರದಲ್ಲಿ ಕಷ್ಟವಾಗಬಹುದು, ಆದರೆ 9 ಮತ್ತು 10 ವಾರದಲ್ಲಿ ಮಾತ್ರ ನಾವು ಖಚಿತವಾಗಿ ಇದು ಟ್ವಿನ್ಸ್ ಇದೆಯಾ ಅಥವಾ ಸಿಂಗಲ್ಟನ್ ಇದೆಯಾ ಅಂತ ನಾವು ನೋಡಿ ರಿಪೋರ್ಟಲ್ಲಿ ಬರೆದರೆ ಅದ್ರ ಪ್ರಕಾರ ನಾವು ಫಾಲೋಅಪ್ಪು ಸ್ಕ್ಯಾನಿಂಗು ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ 4 ಮುಖ್ಯ ಇಂಡಿಕೇಶನ್ಸ್: ಒಂದು, ಗರ್ಭಾಶಯ ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ; ಎರಡನೇ, ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ; ಮಗುವಿನ ಡೇಟಿಂಗ್ ಮಾಡೋದು; ಮತ್ತು ಟ್ವಿನ್ಸ್ ಅಥವಾ ಸಿಂಗಲ್ಟನ್ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ನಾವು ನೋಡಿ ಈ ಸ್ಕ್ಯಾನ್ ಮುಖಾಂತರ ಎಲ್ಲವನ್ನು ತಿಳಿದುಕೊಳ್ಳುತ್ತೇವೆ. ಓಕೆ. ಸೊ ಇನ್ನು NT ಸ್ಕ್ಯಾನ್ ಅಂತ ಹೇಳಿದರೆ ಏನು, ಅದು ಯಾಕೆ ಮುಖ್ಯ? ಸೊ ಒಂದು ಇದು ಮೊದಲನೆಯ ಡೇಟಿಂಗ್ ಸ್ಕ್ಯಾನ್ ಆದ ನಂತರ ಮತ್ತೆ ನಾವು ಪೇಷಂಟ್ಗೆ ಕರೆಯೋದು 12ರಿಂದ 14 ವಾರದ ಒಳಗಡೆ. ಇದಕ್ಕೆ ನಾವು NT ಸ್ಕ್ಯಾನ್ ಅಂತ ಹೇಳ್ತೇವೆ. NT ಅಂದರೆ ಏನು? ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ. ಇದು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂದರೆ ಮಗುವಿನ ಕತ್ತಿನ ಹಿಂಬದಿಯಲ್ಲಿ ಬರುವ ಒಂದು ದ್ರವ. ಆ ದ್ರವ ಅಥವಾ ಫ್ಲೂಯಿಡನ್ನು ನಾವು ಮೆಷರ್ ಮಾಡುವುದು. ಇದನ್ನು ಯಾಕೆ ನಾವು ಮೆಷರ್ ಮಾಡ್ತೇವೆ? ರಿಸರ್ಚ್ ಕಂಡುಬಂದಲ್ಲಿ ಈ ದ್ರವ ಸೈಜ್ ಹೆಚ್ಚು ಇದ್ದಲ್ಲಿ ಡೌನ್ ಸಿಂಡ್ರೋಮ್ ಎಂಬ ಕಂಡೀಷನ್ ಬರುವ ಚಾನ್ಸ್ ಜಾಸ್ತಿ ಇರುತ್ತದೆ. ಅದೇ ರೀತಿ ಈ ದ್ರವವನ್ನು ನಾವು ಮೆಷರ್ ಮಾಡಿ ಮತ್ತು ಅದರೊಟ್ಟಿಗೆ ಬೇರೆ ಕೆಲವು ಅಂಶಗಳನ್ನು ಮೆಜರ್ಮೆಂಟ್ ಮಾಡಿ, ಹಾಗೆ ಮಗುವಿನ ಮೂಗು ಮತ್ತು ಹೃದಯ ಅದೆಲ್ಲ ನಾವು ಮೆಜರ್ಮೆಂಟ್ ಮಾಡಿ ಮಗುವಿಗೆ ಡೌನ್ ಸಿಂಡ್ರೋಮ್ ಅಥವಾ ಜೆನೆಟಿಕ್ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಬರುವ ಸಂಭಾವನೆ ಇದೆಯಾ ಇಲ್ವಾ ಅಂತ ನಾವು ತಪಾಸಣೆ ಮಾಡುವುದು ಇದು ಒಂದು ಫಸ್ಟ್ ಉದ್ದೇಶ. ಮತ್ತು ಬೇರೆ ಉದ್ದೇಶಗಳು ಅಂದರೆ ಇವಾಗ ಅಲ್ಟ್ರಾಸೌಂಡ್ ಟೆಕ್ನಾಲಜಿ ಇಷ್ಟು ಹೆಚ್ಚಿಗೆ ಆಗಿದೆ. ಸುಮಾರು 25-30 ವರ್ಷ ಹಿಂದುಗಡೆ ನಾವು ಏನನ್ನು ಡಯಾಗ್ನೋಸ್ ಮಾಡ್ತಾ ಇದ್ವಿ ಅದು 20 ವಾರದಲ್ಲಿ ಅಂದರೆ 18ರಿಂದ 20 ವಾರದಲ್ಲಿ ಡಯಾಗ್ನೋಸ್ ಮಾಡ್ತಾ ಇದ್ವಿ. ಇವಾಗ ಅಟ್ಲೀಸ್ಟ್ 60-70% ನಾವು 12 to 13 ವೀಕ್ಸಲ್ಲಿಯೇ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಇದು ಯಾಕಂದರೆ ಅಲ್ಟ್ರಾಸೌಂಡ್ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ, ಇಷ್ಟು ಅಡ್ವಾನ್ಸ್ಡ್ ಆಗಿದೆ. ನಾವು ಅದಕ್ಕೆ ಫಸ್ಟ್ NT ಸ್ಕ್ಯಾನ್ ಅಂತ ಇದ್ದರು, ಇವಾಗ ಅದನ್ನು ಫಸ್ಟ್ ಟ್ರೈಮಿಸ್ಟರ್ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೇವೆ. ಸೊ ಅಸಹಜತೆಗಳನ್ನು ಸುಧಾ ನಾವು ಕೆಲವು ಹಾರ್ಟು, ಬ್ರೈನು, ಕೈ ಕಾಲುಗಳ ಅಸಹಜತೆಗಳನ್ನು ಸುಧಾ ನಾವು 12ರಿಂದ 14 ವಾರದ ಒಳಗಡೆ ನಾವು ತಪಾಸಣೆ ಮಾಡಬಹುದು. ಮತ್ತು ಯಾವುದಾದ್ರೂ ಸಾಫ್ಟ್ ಮಾರ್ಕರ್ ಅಥವಾ ದ್ರವ ಹೆಚ್ಚಿಗೆ ಇದ್ದಲ್ಲಿ ಮತ್ತು ಬೇರೆ ಟೆಸ್ಟ್ಗಳು, ಜೆನೆಟಿಕ್ ಟೆಸ್ಟ್ಗಳನ್ನು, ಅದು ಬ್ಲಡ್ ಟೆಸ್ಟ್, ಡುವೆಲ್ ಮಾರ್ಕರ್ ಅಂತ ತುಂಬ ಪೇಷಂಟಿಗೆ ಗೊತ್ತಿರ್ಬೋದು. NIPT ಅಂತ ಇನ್ನೊಂದು ಟೆಸ್ಟ್ ಬರುತ್ತೆ. ನಿಮ್ಮದು ಏಜನ್ನು ನೋಡಿ, ನಿಮ್ಮ ಹಿಸ್ಟ್ರಿಯನ್ನು ನೋಡಿ, ಸ್ಕ್ಯಾನ್ ಫೈಂಡಿಂಗ್ಸ್ನ ನಾವು ಅರಿತುಕೊಂಡು ಯಾವ ಟೆಸ್ಟನ್ನು ಹೇಳಬೇಕು ಎಂಬುದು ಇದೇ ಟೈಮಲ್ಲಿ ನಾವು ಕಳುಹಿಸಿ ಫಸ್ಟ್ ಟ್ರೈಮಿಸ್ಟರಲ್ಲಿ ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತೇವೆ. ಅಂದರೆ ಈ ಮಗುವಿಗೆ ಡೌನ್ ಸಿಂಡ್ರೋಮ್ ಅಥವಾ ಇತರೆ ಕ್ರೋಮೋಸೋಮಲ್ ಜೆನೆಟಿಕ್ ಕಾಯಿಲೆಗಳು ಬರುವ ಸಂಭಾವನೆ ಎಷ್ಟು ಇದೆ ಅಂತ ಸ್ಕ್ಯಾನ್ ಮುಖಾಂತರ ಮತ್ತು ತಾಯಿಯ ಬ್ಲಡ್ಡನ್ನು ತೆಗೆದುಕೊಂಡು ಡಬಲ್ ಮಾರ್ಕರ್ ಹಾಗೂ NIPT ಮುಖಾಂತರ ಒಂದು ರಿಸ್ಕ್ ಅಸೆಸ್ಮೆಂಟನ್ನು ಮಾಡ್ತೇವೆ. ಅದೇ ರೀತಿ ಇದು ಒಂದು ಮುಖ್ಯವಾದದ್ದು ಸ್ಕ್ಯಾನ್. 12 to 14 ವೀಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ಇದನ್ನು ನಾವು ಮಾಡಿಸಲೇಬೇಕು. ಓಕೆ. ಇನ್ನು ಅಸಂಗತತೆ ಸ್ಕ್ಯಾನ್ ಅಥವಾ ಆನಮಲೈ ಸ್ಕ್ಯಾನ್ ಅಂತ ಏನು ಹೇಳ್ತೇವೆ, ಇದನ್ನು ಯಾವಾಗೆಲ್ಲ ಮಾಡ್ತಾರೆ ಆ್ಯಂಡ್ ಇದರಿಂದ ವೈದ್ಯರಿಗೆ ಏನೆಲ್ಲ ಮಾಹಿತಿ ತಿಳಿಯುತ್ತೆ ಡಾಕ್ಟರ್? ಅಸಂಗತೆ ಸ್ಕ್ಯಾನ್ ಅಂದರೆ 5 ತಿಂಗಳಿಗೆ ಮಾಡುವ ಸ್ಕ್ಯಾನ್. ಇದು 5 ತಿಂಗಳಲ್ಲಿ ಯಾಕೆ ಮಾಡುತ್ತೇವೆ? ಈ ಟೈಮಲ್ಲಿ ಒಂದು ಭ್ರೂಣದ ಆಲ್ಮೋಸ್ಟ್ ಎಲ್ಲ ಅಂಗಾಂಗಗಳ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ಆರ್ಗನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ಮೆಂಟ್ ಆಗಿರುತ್ತೆ, ಮೆಜಾರಿಟಿ ಆಫ್ ದೆಮ್. ಮತ್ತು ಇದೇ ಟೈಮಲ್ಲಿ ಭ್ರೂಣದ ಸುತ್ತಲೂ ಏನು ನಮಗೆ ಆಮ್ನಿಯಾಟಿಕ್ ದ್ರವ್ಯ ಇರುತ್ತಲ್ಲ, ಅದು ಕರೆಕ್ಟಾಗಿ ಆಪ್ಟಿಮಲ್ ಆಗಿರುತ್ತೆ. ಇವಾಗ ಈ ಎಂಟೈರ್ ಸ್ಕ್ಯಾನ್ಸ್ ನಾವೇನು ಮಾಡ್ತೇವೆ, ಇದಕ್ಕೊಂದು ಮುಖ್ಯವಾದದ್ದು ಒಂದು ಸಿಸ್ಟಮ್ ಅಂದರೆ ನಮಗೆ ಆಮ್ನಿಯಾಟಿಕ್ ದ್ರವ್ಯ ಭ್ರೂಣದ ಸುತ್ತಲೂ ಇದ್ದರೆ ನಮಗೆ ಸ್ಕ್ಯಾನ್ ಮಾಡಲು ಸುಲಭವಾಗುತ್ತದೆ. ಅದೇ ರೀತಿ ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಇದ್ದಲ್ಲಿ ನಮಗೆ ಸ್ಕ್ಯಾನ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಎಲ್ಲವನ್ನು ತಪಾಸಣೆ ಮಾಡೋಕ್ಕೆ ಆಗಲ್ಲ. ಸೊ ಅದೇ ರೀತಿ ಈ 5 ತಿಂಗಳಲ್ಲಿ ಆಮ್ನಿಯಾಟಿಕ್ ದ್ರವ್ಯನೂ ಕರೆಕ್ಟಾಗಿರುತ್ತೆ ಮತ್ತು ಎಲ್ಲ ಅಂಗಾಂಗಗಳು ಡೆವಲಪ್ಮೆಂಟ್ ಆಗಿರುತ್ತೆ. ಅದೇ ರೀತಿ ನಾವು ಭ್ರೂಣದ ತಲೆಯಿಂದ ಹಿಡ್ಕೊಂಡು ಕಾಲಿನವರೆಗೂ ಪ್ರತಿಯೊಂದು ಆರ್ಗನ್ ಸಿಸ್ಟಮನ್ನು ನಾವು ತಪಾಸಣೆ ಮಾಡ್ತೇವೆ. ಮೆದುಳು ಇರ್ಬೋದು, ಬೆನ್ನು ಹುರಿ,
ಮತ್ತು ಕೆಳಗಡೆ ಬಂದು ಮುಖ, ಹ್ಮ್. ಸೀಳು ತುಟಿ ಅಂತ ನೀವು ನೋಡಿರ್ಬೋದು, ಹೌದು. ಅದನ್ನು ತಪಾಸಣೆ ಮಾಡೋದು, ಹ್ಮ್. ಮತ್ತು ಲಂಗ್ಸ್ ಶ್ವಾಸಕೋಶ, ಹ್ಮ್. ಮತ್ತು ಮಗುವಿನ ಹಾರ್ಟ್ ಸ್ಕ್ರೀನಿಂಗ್ ಹಾರ್ಟ್ ಅದನ್ನು ಮಾಡ್ಬೋದು, ಓಕೆ. ಕೈ ಕಾಲುಗಳ ಡೆವಲಪ್ಮೆಂಟು, ಮಗುವಿನ ಮೂತ್ರಪಿಂಡ, ಹ್ಮ್. ಹೊಟ್ಟೆ, ಹಾಗೆ ಅಂಬಲಿಕಲ್ ಕಾರ್ಡ್ ಅದೆಲ್ಲ, ಹಾಗೆ ವೇರಿಯಸ್ ಕಾರ್ಡ್, ಪ್ಲಸೆಂಟ, ಅಮ್ನಿಯಾಟಿಕ್ ದ್ರವ್ಯ ಎಲ್ಲವನ್ನು ನಾವು ತಪಾಸಣೆ ಮಾಡುವ ಸ್ಕ್ಯಾನು ಇದು ಅನಾಮಲಿ ಸ್ಕ್ಯಾನ್ ಅಥವಾ ಅಸಹಜತೆಯ ಸ್ಕ್ಯಾನ್. ಇದನ್ನು 5 ತಿಂಗಳಲ್ಲಿ ಮಾಡೋದು. ಹ್ಮ್. ನಾರ್ಮಲಿ 18ರಿಂದ 22 ವಾರದಲ್ಲಿ ಮಾಡುವ ಸ್ಕ್ಯಾನ್. ಆಪ್ಟಿಮಲ್ ಟೈಮಿಂಗ್ ಅಂದರೆ ಒಳ್ಳೆಯ ಟೈಮ್ ಏನಂದರೆ 20 ವಾರದ ನಂತರ ಮಾಡಬೇಕು. ಏಕೆಂದರೆ 20 ವಾರದ ಟೈಮಲ್ಲಿ ಕೆಲವು ಮಗು ಭ್ರೂಣಗಳಲ್ಲಿ ಡೆವಲಪ್ಮೆಂಟ್ 18ರಿಂದ 20 ವಾರ ಒಳಗಡೆ ಕೆಲವು ಭ್ರೂಣಗಳಲ್ಲಿ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ. ಓಕೆ. ಅದೇ ರೀತಿ ಬೈ 20 ವೀಕ್ಸಲ್ಲಿ 20 ವಾರದ ಟೈಮಲ್ಲಿ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಭ್ರೂಣಗಳಲ್ಲಿ ಆಗಿರುತ್ತೆ. ಓಕೆ. ಸಪೋಸ್ ಏನಾದರೂ ಆಗಿಲ್ಲ ಅಂದರೆ ಹ್ಮ್. ಆವಾಗ ನೀವು ಡಿಸಿಷನ್ ತೊಗೊಳ್ಬೋದು ಏನು ಮುಂದೆ ಮಾಡಬೇಕು. ಓಕೆ. ಇವಾಗ ಸಪೋಸ್ ಪೇಷಂಟ್ 18 ವಾರಕ್ಕೆ ಬಂದರೆ ಹ್ಮ್. ಮತ್ತೆ ನೀವು ಪೇಷಂಟನ್ನು 2 ವಾರ ಬಿಟ್ಟು ಮತ್ತೆ ಕರೆಸಬೇಕು. ಓಕೆ. ಸೊ ಆಪ್ಟಿಮಲ್ ಟೈಮಿಂಗ್ ಅಂದರೆ ಒಂದು 20 ವಾರಕ್ಕೆ ಕರೆಯೋದು ಒಳ್ಳೆಯದು. ಓಕೆ. ಇನ್ನು ಆರಂಭಿಕ ಅಸಂಗತತೆ ಸ್ಕ್ಯಾನ್ ಅಂದರೆ ಏನು ಮತ್ತು ಇದನ್ನ ಯಾಕೆ ನಡೆಸಲಾಗುತ್ತೆ ಅಂತ? ಸೊ ಯೂಶಲಿ ಇದು ಹೊಸದಾಗಿ ಡೆವಲಪ್ಮೆಂಟ್ ಆಗಿದೆ. ಓಕೆ. ಆರಂಭಿಕ ಅಸಂಗತೆಯ ಸ್ಕ್ಯಾನ್ ಹ್ಮ್. ಅಂದರೆ ಅರ್ಲಿ ಅನಾಮಲಿ ಸ್ಕ್ಯಾನ್. ಓಕೆ. ಸೊ ಇದರಲ್ಲಿ ಗೈಡ್ಲೈನ್ಸು ಇವಾಗ ಹೊಸದಾಗಿ ಬರ್ತಾ ಇದೆ. ಹ್ಮ್. ಸೊ ಸೊಸೈಟಿ ಆಫ್ ಫೀಟಲ್ ಮೆಡಿಸಿನ್ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಈ ಗೈಡ್ಲೈನ್ಸ್ ತರ್ತಾ ಇದೆ. ಅದರಲ್ಲಿ ನಾನೊಬ್ಬ ಕೋ ಆಥರ್ ಇದ್ದೀನಿ. ಓಕೆ. ಸೊ ಅದು ಇನ್ನೊಂದು ಕಪಲ್ ಆಫ್ ಮಂತ್ಸಲ್ಲಿ ಹೊರಗಡೆ ಬರುತ್ತೆ. ಓಕೆ. ಸೊ ಇದು ಯಾಕೆ ಮಾಡ್ತಾ ಇದ್ದೀವಿ? ಹ್ಮ್. ಸೊ ನಾರ್ಮಲಿ NT ಸ್ಕ್ಯಾನ್ ಮಾಡಿಸ್ಬೇಕು 12ರಿಂದ 14 ವಾರ. ಓಕೆ. ಎಷ್ಟಕ್ಕೊಂದು ಪೇಷಂಟ್ಸಿಗೆ NT ಸ್ಕ್ಯಾನ್ ಮಾಡ್ಸೋಕ್ಕೆ ಆಗಲ್ಲ ಹ್ಮ್. ಅಥವಾ ಅವ್ರಿಗೆ ಗೊತ್ತಿರಲ್ಲ. ಓಕೆ. ಸೊ ಅದನ್ನು ಮಿಸ್ ಮಾಡಿ ಡೈರೆಕ್ಟಾಗಿ ನಮ್ಮ ಹತ್ರ 16 ವೀಕ್ಸಿಗೆ ಬರ್ತಾರೆ. ಹ್ಮ್. 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 ಸೊ ಆವಾಗ ಫಸ್ಟ್ ಟ್ರೈಮೆಸ್ಟರ್ ರಿಸ್ಕ್ ಅಸೆಸ್ಮೆಂಟ್ ಆಗಿರೋದಿಲ್ಲ, ಓಕೆ. ಹೇಗೆ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಹ್ಮ್. ಸೊ ಆವಾಗ ಈ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಮತ್ತು ಆ್ಯಟ್ ರಿಸ್ಕ್ ಪೇಷಂಟ್ಸ್, ಸಪೋಸ್ ಡಯಾಬಿಟಿಸ್ ಮದರ್ಸ್, ಹ್ಮ್. ಡಯಾಬಿಟಿಸ್ ಮದರ್ಸ್ ಈಸ್ ಆಲ್ವೇಸ್ ಆ್ಯಟ್ ರಿಸ್ಕ್. ಓಕೆ. ಎಸ್. ಹೈಪರ್ಟೆನ್ಸಿವ್ ಮದರ್ಸ್ ಮತ್ತು ಒಬೆಸಿಟಿ ಬೊಜ್ಜುತನ ಇದ್ದಲ್ಲಿ ಅವ್ರಿಗೆ ರಿಸ್ಕ್, ಮತ್ತು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವುದೇ ರೀತಿ ಅನಾಮಲಸ್ ಬೇಬಿ ಹುಟ್ಟಿದ್ದಲ್ಲಿ, ಮತ್ತು ಪ್ರೀವಿಯಸ್ ಪ್ರೆಗ್ನೆನ್ಸಿ, ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಯಾವುದಾದ್ರೊಂದು ಅಸಹಜತೆ ಡೆವಲಪ್ಮೆಂಟ್ ಆಗಿ ಮಗು ಹೋಗಿದ್ದರೆ, ಅಥವಾ ಅದೇ ರೀತಿ ಇದ್ಕೊಂಡು ಮಗು ಇದ್ದರೆ ಇನ್ನು, ಅಥವಾ ಡೌನ್ ಸಿಂಡ್ರೋಮ್ ಇದ್ದು ಮೊದಲನೇ ಮಗು ಇದ್ದಾಗ, ಆವಾಗೆಲ್ಲ ಈ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್. IVF ಪ್ರೆಗ್ನೆನ್ಸಿ ವೆರಿ ಇಂಪಾರ್ಟೆಂಟ್. IVF ಪ್ರೆಗ್ನೆನ್ಸೀಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಅದರಿಂದ ನಾವು ಅರ್ಲಿ ಅನಾಮಲಿ ಸ್ಕ್ಯಾನ್ ಮಾಡಿ ರಿಸ್ಕ್ ಅಸೆಸ್ಮೆಂಟ್ ಮಾಡೋದು ಒಂದು ಪ್ರೋಟೋಕಾಲ್. ಸೊ ಅದೇ ರೀತಿ ಈ ವೇರಿಯಸ್ ಇಂಡಿಕೇಶನ್ಸಲ್ಲಿ ಯಾರು ಬರ್ತಾರೋ ಅವರಿಗೆ ನಾವು 16ರಿಂದ 18 ವಾರ ಒಳಗಡೆ ಅರ್ಲಿ ಅನಾಮಲಿ ಸ್ಕ್ಯಾನನ್ನು ಮಾಡ್ತೇವೆ. ಯಾರು NT ಸ್ಕ್ಯಾನ್ ಮಿಸ್ ಮಾಡಿರ್ತಾರೋ ಅವರನ್ನು ಮತ್ತೆ ಈ ಟೈಮಲ್ಲಿ ಕರೆಸಿ ಸ್ಕ್ಯಾನ್ ಮಾಡಿ ಕ್ವಾಡ್ರಪಲ್ ಮಾರ್ಕರ್ ಅಂತ ಮಾಡಿಸ್ತೇವೆ. ಡಬಲ್ ಮಾರ್ಕರ್ ಮಿಸ್ ಆದರೆ ಕ್ವಾಡ್ರಪಲ್ ಮಾರ್ಕರ್. ಸೊ ಆವಾಗ ಮೊದಲು ಸ್ಕ್ಯಾನ್ ಮಾಡಬೇಕು. ಮತ್ತು ಏನಾದರೂ ಅಸಹಜತೆಗಳಿದ್ದರೆ ಖಂಡಿತ ಈ ಸ್ಕ್ಯಾನಲ್ಲಿ ಕಂಡುಬರುತ್ತೆ. ಓಕೆ. ಇವಾಗ ಎರಡನ್ನ ತುಲನೆ ಮಾಡಿದರೆ, ಕಂಪೇರ್ ಮಾಡಿದರೆ NT ಸ್ಕ್ಯಾನ್ಗೆ ಎಷ್ಟು ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಅಸಂಗತತೆ ಸ್ಕ್ಯಾನ್ ಏನಿದೆ ಇದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಡ್ಯೂರೇಷನ್ ಹೇಗೆ? ಡ್ಯೂರೇಷನ್ ನಾನು ಪೇಷಂಟ್ಸ್ ಬಂದಾಗ ಅದು ಒಂದೇ ಹೇಳ್ತೇನೆ ಅವ್ರಿಗೆ, ಮಗುವಿನ ಪೊಸಿಷನ್ ಮೇಲೆ ಡ್ಯೂರೇಷನ್ ಆಗುತ್ತೆ. ಓಕೆ. NT ಸ್ಕ್ಯಾನ್ ಸುಮಾರು ಒಂದು 25 ನಿಮಿಷ, ಅರ್ಧ ಗಂಟೆ ಆಗ್ಬೋದು. ಓಕೆ. ಇದು ಅರ್ಲಿ ಅನಾಮಲಿ ಸ್ಕ್ಯಾನು ಸುಮಾರು ಅಷ್ಟೇ ಆಗ್ಬೋದು. ಬಟ್ ಮೇನ್ ಅನಾಮಲಿ ಸ್ಕ್ಯಾನ್ ಟೈಮ್ ಆಗುತ್ತೆ. ಏಕೆಂದರೆ ನಾವು ಇವಾಗ ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಬೆನ್ನು ಮೇಲೆ ಇದ್ದಾಗ ನಾನು ಮಗುವಿನ ಬೆನ್ನನ್ನು ನೋಡ್ತೇನೆ, ಬೆನ್ನು ಮೂಳೆ ನೋಡ್ತೇನೆ, ತಲೆ ಹಿಂಬದಿ ನೋಡ್ತೇನೆ. ಬಟ್ ಮುಖ ಮತ್ತು ಹಾರ್ಟ್ ನೋಡೋಕ್ಕಾಗಲ್ಲ, ಬಿಕಾಸ್ ಮುಖ ಮತ್ತು ಹಾರ್ಟ್ ಆಚೆ ಹೋಗಿರುತ್ತೆ. ಸೊ ನಾನು ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತು ಟರ್ನ್ ಮಾಡಿಸಿ ಅಥವಾ ವಾಕಿಂಗ್ ಮಾಡಿಸಿ ಅದೇ ಮಗು ಮೇಲೆ ಬರೋ ಹಾಗೆ ಮಾಡೋಕ್ಕೆ ಹೇಳಿ, ಮತ್ತು ಮಗು ಬಂದ ಮೇಲೆ ಅದನ್ನು ಮುಖ ಹಾರ್ಟ್ ಅದನ್ನೆಲ್ಲ ನೋಡಿ ಮತ್ತೆ ಸ್ಕ್ಯಾನನ್ನು ಕಂಪ್ಲೀಟ್ ಮಾಡ್ತೇವೆ. ಮಗು ಯಾವಾಗ ಟರ್ನ್ ಆಗುತ್ತೆ ಯಾರೂ ಹೇಳೋಕ್ಕಾಗಲ್ಲ. ಅದು ಒಂದು ಅರ್ಧ ಗಂಟೆ ಆಗ್ಬೋದು, ಕೆಲವು ವಿಷಯದಲ್ಲಿ 1 ಗಂಟೆ ಆಗಿದೆ, ಕೆಲವೊಮ್ಮೆ ನೆಕ್ಸ್ಟ್ ಡೇನ ಕರೆದಿದ್ದೀವಿ ಪೇಷಂಟನ್ನು. ಸೊ ಹಾಗೆ ಇರುವಾಗ
ಮಗುವಿನ ಪೊಸಿಷನ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹ್ಮ್. ಅದಲ್ಲದೆ ಆಮ್ನಿಯಾಟಿಕ್ ಫ್ಲೂಯಿಡ್, ಕಡಿಮೆ ಆಮ್ನಿಯಾಟಿಕ್ ಫ್ಲೂಯಿಡ್ ಇದ್ದಾಗ ಕಾಣಿಸೋದು ಕಷ್ಟ. Okay. ಅದಕ್ಕೆ ಆಮ್ನಿಯಾಟಿಕ್ ಫ್ಲೂಯಿಡ್ ಆಪ್ಟಿಮಮ್ ಇರಬೇಕು. ಹ್ಮ್. ಕೆಲವು ಪೇಷಂಟಲ್ಲಿ ಯಾವುದೋ ಒಂದು ಮೆಡಿಕಲ್ ಕಂಡೀಷನಲ್ಲಿ ಬಂದಾಗ ಆಮ್ನಿಯಾಟಿಕ್ ಫ್ಲೂಯಿಡ್, ಈಗ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಓಕೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ 20 ವೀಕ್ಸಲ್ಲಿ. ಹ್ಮ್. ಸೊ ಆವಾಗ ಸ್ಕ್ಯಾನ್ ಟೈಮ್ ಜಾಸ್ತಿ ಆಗುತ್ತೆ, ಎಲ್ಲವೂ ಸರಿಯಾಗಿ ಕಾಣಲ್ಲ. ಓಕೆ. ಸೊ ಇವೆಲ್ಲ ತೊಂದರೆಗಳಿದ್ದಾಗ ಸ್ಕ್ಯಾನ್ ಟೈಮ್ ಜಾಸ್ತಿ ಆಗುತ್ತೆ. ಕೆಲವು ವಿಷಯದಲ್ಲಿ 15-20 ಮಿನಿಟ್ಸಲ್ಲಿ ಸ್ಕ್ಯಾನ್ ಮುಗಿದಿದೆ. ಹ್ಮ್. ಮಗುವಿನ Okay. ಪೊಸಿಷನ್ ಹೇಗೆ ಸರಿಯಾಗಿ ಹೋಗುತ್ತೆಯೋ ಅದೇ ರೀತಿ ನಾವು ಸ್ಕ್ಯಾನ್ ಮಾಡ್ತಾ ಹೋಗ್ತೇವೆ. ಹ್ಮ್. ಹ್ಮ್. ಸೊ ಸ್ಕ್ಯಾನ್ ಮುಗಿಯುತ್ತೆ. ಸೊ ರಫ್ಲಿ ಅರ್ಧ ಗಂಟೆ ಟು 40 ಮಿನಿಟ್ಸ್ ಅಂತ ಇಟ್ಕೋಬೋದು. ಹ್ಮ್. ಇಫ್ ಎವ್ರಿಥಿಂಗ್ ಪೊಸಿಷನ್ ಈಸ್ ಫೈನ್. ಓಕೆ. ಪೊಸಿಷನ್ ಸರಿ ಹೋಗದೇ ಇದ್ದಲ್ಲಿ ಅರ್ಧ ಸ್ಕ್ಯಾನ್ ಆಗತ್ತೆ, ಇನ್ನು ಅರ್ಧ ಸ್ಕ್ಯಾನ್ ಮತ್ತೆ ಕರೆದು ಮಾಡಿ ಮುಗಿಸ್ತೇವೆ. ದ ಮೇನ್ ಥಿಂಗ್ ಅಂದರೆ ದ ಸ್ಕ್ಯಾನ್ ಎಲ್ಲವನ್ನು ನೋಡಬೇಕು ನಾವು. ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ ಇದರಲ್ಲಿ. ಎಸ್. ಎಲ್ಲವನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನೋಡಬೇಕು. ಹ್ಮ್. ಹ್ಮ್. ನನ್ನ ಮನಸ್ಸಿಗೆ ಸಮಾಧಾನ ಆದ ನಂತರನೇ ನಾನು ರಿಪೋರ್ಟ್ ಕೊಡುವುದು. ಎಸ್. ಬಿಕಾಸ್ ಡಾಕ್ಟರ್ ಆಗಲಿ ಪೇಷಂಟ್ ಆಗಲಿ ಒಂದು ಭರವಸೆ ಇಟ್ಕೊಂಡು ಆಸ್ಪತ್ರೆಗೆ ಕಳಿಸಿರ್ತಾರೆ. ಹೌದು. ಆ ಭರವಸೆ ನಾವು ಇಟ್ಟುಕೊಂಡು ಕರೆಕ್ಟಾಗಿ ಸ್ಕ್ಯಾನ್ ಮಾಡಬೇಕು. ಓಕೆ. ಇವಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತಾ ಇದ್ರಲ್ಲ, ಇದು ಕಡಿಮೆ ಆಗೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಾ ಅಲ್ಲ ನಾರ್ಮಲ್ ಅಂತ? ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಆಗೋಕ್ಕೆ ವೇರಿಯಸ್ ರೀಸನ್ಸ್ ಇದೆ. ಓಕೆ. ಒಂದಂದರೆ ತಾಯಿಯಿಂದ ಮಗುವಿಗೆ ಹೋಗುವ ಬ್ಲಡ್ ಸಪ್ಲೈ, ಅಂದರೆ ಯೂಟ್ರೈನ್ ಆರ್ಟ್ರಿ, ಪ್ಲಾಸೆಂಟಾದಲ್ಲಿ ಏನಾದರೂ ತೊಂದರೆ ಇದ್ದರೆ, ಓಕೆ. ತಾಯಿಗೆ BP ಸಮಸ್ಯೆಗಳಿದ್ದರೆ, ಹ್ಮ್. ತಾಯಿಗೆ ಡಯಾಬಿಟಿಸ್ ಇದ್ದರೆ, ಹ್ಮ್. ಅಥವಾ ಟ್ವಿನ್ಸಲ್ಲಿ ಒಂದೇ okay. ಪ್ಲಾಸೆಂಟಾ ಇದ್ದಾಗ ಒಂದು ಟ್ವಿನ್ನಿಗೆ ಕಡಿಮೆ ಹೋಗುತ್ತೆ ಹ್ಮ್. ಹ್ಮ್. ಆಹಾರ, ಒಂದು ಟ್ವಿನ್ ಜಾಸ್ತಿ ಹೋಗಿ ಅದರಲ್ಲಿ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಸ್ಟ್ರೆಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಓಕೆ. ಸೊ ಆ ಎಲ್ಲ ರೀಸನ್ಸಿಂದ ಆಮ್ನಿಯಾಟಿಕ್ ದ್ರವ್ಯ ಕಡಿಮೆ ಆಗೋ ಸಾಧ್ಯತೆ ಇದೆ. ಓಕೆ. ಇವಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಇದ್ದಂತಹ ಪೇಷಂಟ್ಸ್ಗೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಏನಾದರೂ ಮೆಡಿಸಿನ್ ಅವೈಲೇಬಲ್ ಇದೆಯಾ ಹೇಗೆ? ಅದು ಆ್ಯಕ್ಚುಲಿ ಆಬ್ಸ್ಟೆಟ್ರಿಷಿಯನ್ಸ್ ಆನ್ಸರ್ yes, ಮಾಡೋದು. yes. ಬಟ್ But ಇದೆ ಮೆಡಿಸಿನ್ಸ್ ಉಂಟು, ಹ್ಮ್. ಮೆಡಿಸಿನ್ಸ್ ಕೊಡ್ತಾರೆ. ಯಾ. ಬಟ್ ಬೆಡ್ ರೆಸ್ಟ್, Okay. ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋದು ಇಂಪಾರ್ಟೆಂಟ್. ಓಕೆ. ಪ್ಲಸ್ ಸಮ್ ಮೆಡಿಸಿನ್ಸ್ ಮಾಡಿ ಅಂದರೆ ಎಕ್ಸ್ಟ್ರಾ ಕೇರ್ ಎಕ್ಸ್ಟ್ರಾ ಕೇರ್ ತಗೋಬೇಕು. ತಗೋಬೇಕಾಗುತ್ತೆ. ಮೋಸ್ಟ್ ಕಾಮನ್ಲಿ ಇಟ್ಸ್ ಎಕ್ಸ್ಟ್ರಾ ಕೇರ್. ಎಸ್. ಓಕೆ. ಇನ್ನು ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನ್ನಲ್ಲಿ ಆನುವಂಶಿಕ ಸಮಸ್ಯೆಗಳನ್ನು ಕಂಡುಹಿಡಿಬಹುದಾ ಅಂತ? ಎಲ್ಲ ಆನುವಂಶಿಕ ಸಮಸ್ಯೆಗಳು ಕಂಡುಹಿಡಿಯೋದು ಕಷ್ಟ. ಹ್ಮ್. ಏಕೆಂದರೆ ಇವಾಗ ಡೌನ್ ಸಿಂಡ್ರೋಮನ್ನೇ ತೆಗೆದುಕೊಳ್ಳಿ ನೀವು. ಕ್ಲಾಸಿಕಲ್ ಫೈಂಡಿಂಗ್ಸ್ ಏನು ಬರುತ್ತೆ ಡೌನ್ ಸಿಂಡ್ರೋಮಲ್ಲಿ? ಹ್ಮ್. ಯೂಶ್ವಲಿ ಕತ್ತಿನ ದ್ರವ್ಯ ಜಾಸ್ತಿ ಇರುತ್ತೆ, ಮೂಗು ಡೆವಲಪ್ಮೆಂಟ್ ಆಗಿರೋದಿಲ್ಲ, ಓಕೆ. ಅಥವಾ ಮತ್ತು ಕೆಲವು ಸಾಫ್ಟ್ ಮಾರ್ಕರ್ಸ್ ಅಂತ ಹೇಳ್ತೇವೆ. ಹ್ಮ್. ಅಂದರೆ ಕಿಡ್ನಿ ಬಾವು ಬಂದಿರ್ಬೋದು, ಹಾರ್ಟಿನಲ್ಲಿ ಸಣ್ಣ ಚಿಕ್ಕೆ ಇರ್ಬೋದು. ಓಕೆ. ಬಟ್ ಇದು ಡೌನ್ಸಲ್ಲಿಯೂ ಇರ್ಬೋದು, ಹ್ಮ್. ನಾರ್ಮಲ್ ಆಗಿಯೂ ಇರ್ಬೋದು. ಓಕೆ. ಹಾಗೆ ಇರುವಾಗ ಡೈರೆಕ್ಟಾಗಿ ಫೈಂಡಿಂಗ್ಸ್ ಯಾವ ಅಲ್ಟ್ರಾಸೌಂಡಲ್ಲಿನೂ ಬರಲ್ಲ. ಹ್ಮ್. ಬಟ್ ಸಾಫ್ಟ್ ಮಾರ್ಕರ್ಸ್ ಅಂತ ಏನು ಬರುತ್ತೆ ಹೇಳ್ತೇನಲ್ಲ, ಆ ಸಾಫ್ಟ್ ಮಾರ್ಕರ್ಸ್ ಅಲ್ಟ್ರಾಸೌಂಡಲ್ಲಿ ನಾವು ಪತ್ತೆ ಹಚ್ಚಬಹುದು. ಓಕೆ. ಈ ಸಾಫ್ಟ್ ಮಾರ್ಕರ್ಸ್ 2 ಅಥವಾ 3 ಇದ್ದಲ್ಲಿ ಹ್ಮ್. ನಾವು ಪೇಷಂಟ್ ಜೊತೆ ಮಾತನಾಡಿ ಅವ್ರದ್ದು ಏಜ್ ಜಾಸ್ತಿ ಇದ್ದಲ್ಲಿ ರಿಸ್ಕ್ ಮತ್ತು ಜಾಸ್ತಿ, ಮೋರ್ ದ್ಯಾನ್ 35 ಇಯರ್ಸ್ ಇದ್ದಲ್ಲಿ ರಿಸ್ಕ್ ಜಾಸ್ತಿ. ಹ್ಮ್. ಅದೆಲ್ಲ ನೋಡಿ ಅದಕ್ಕೆ ಫಸ್ಟ್ ನಾವು NT ಸ್ಕ್ಯಾನ್ ಮಾಡೋದೇ ಒಂದು ರೀಸನ್. ಅಂದರೆ ಬ್ಯಾಕ್ಗ್ರೌಂಡ್ ರಿಸ್ಕ್ ಎಲ್ಲ ಪೇಷಂಟದ್ದೊಂದು ಸ್ಕ್ಯಾನ್ ಮಾಡಿ ಒಂದು ಡಬಲ್ ಮಾರ್ಕರ್ ಟೆಸ್ಟನ್ನು ಕಳಿಸ್ತೇವೆ. ಓಕೆ. ಅದರಲ್ಲಿ ಡೌನ್ ಸಿಂಡ್ರೋಮ್ ರಿಸ್ಕ್ ಹೈ ಬಂದಿದೆಯಾ ಹ್ಮ್. ಲೋ ಇದೆಯಾ ನೋಡ್ತೇವೆ. ಓಕೆ. ಯಾಕೆ ಅಂದರೆ ಅಲ್ಟ್ರಾಸೌಂಡಲ್ಲಿ ಎಲ್ಲವನ್ನು ಪತ್ತೆ ಹಚ್ಚಲು ಆಗೋದಿಲ್ಲ. ಸೊ ನಾವು ತಾಯಿನ ಬ್ಲಡ್ಡನ್ನು ಕಳಿಸಿ ಹ್ಮ್. ಅದನ್ನು ಟೆಸ್ಟ್ ಮಾಡಿಸಿ ಮಗುವಿನಲ್ಲಿ ಆ ಅಂಶ ಬಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೇವೆ. ಓಕೆ. ಸೊ ಅಲ್ಟ್ರಾಸೌಂಡ್ ಎಲ್ಲ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಜೆನೆಟಿಕ್ ಸಿಂಡ್ರೋಮನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಬಟ್ ಅದರಲ್ಲಿ ಬರುವ ಕೆಲವು ಸಾಫ್ಟ್ ಮಾರ್ಕರನ್ನು ಮಾತ್ರ ಅದು ತೋರಿಸಿಕೊಡ್ತದೆ. ಆ ಬೇಸಿಸ್ ಮೇಲೆ ನಾವು ಹೆಚ್ಚಿನಾಗಿ ಟೆಸ್ಟಿಂಗ್ ಮತ್ತೆ ಮಾಡ್ತೇವೆ. ಬ್ಲಡ್ ಟೆಸ್ಟಿಂಗ್ ಮಾಡಬೇಕು, ಆಮ್ನಿಯೋಸೆಂಟೆಸಿಸ್ ಅಂತ ಮಾಡ್ತೇವೆ, ತಾಯಿ ಹೊಟ್ಟೆಯಿಂದ ನೀರು ತೆಗೆದು ಕಳಿಸ್ತೇವೆ. ದಟ್ ಈಸ್ ದ ಡೆಫಿನೆಟಿವ್ ಟೆಸ್ಟ್ ಟು ಡಯಾಗ್ನೋಸ್ ಜೆನೆಟಿಕ್ ಪ್ರಾಬ್ಲಮ್ಸ್. ಭ್ರೂಣದ ಎಕೋಕಾರ್ಡಿಯೋಗ್ರಫಿ ಅಂತ ಹೇಳಿದರೆ ಏನು? ಇದೊಂದು ಮೆಡಿಕಲ್ ಟರ್ಮ್, ನಮಗೆ ಬಹುಶಃ ಅರ್ಥ ಆಗುವಂಥದ್ದು ತುಂಬಾ ಕಷ್ಟ. ಸೊ ಭ್ರೂಣದ ಎಕೋಕಾರ್ಡಿಯೋಗ್ರಫಿ ಅಂದರೆ ಏನು, ಆ್ಯಂಡ್ ಇದನ್ನು ಯಾಕೆ ಮಾಡಲಾಗುತ್ತೆ? ಎಕೋಕಾರ್ಡಿಯೋಗ್ರಫಿ ಅಂದರೆ ಹಾರ್ಟಿನ ವಿಶೇಷ ಸ್ಕ್ಯಾನ್. ಓಕೆ.
ಇವಾಗ ದೊಡ್ಡವರಲ್ಲಿನೂ ನಾವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೇವೆ, ಹ್ಮ್. ಅವರು ಎಕೋ ಕಾರ್ಡಿಯೋಗ್ರಫಿಯನ್ನು ಮಾಡ್ತಾರೆ. ಓಕೆ. ಈಗ ಭ್ರೂಣದ ಹಾರ್ಟನ್ನು ನಾವು ತಪಾಸಣೆ ಮಾಡೋದಕ್ಕೆ ಹ್ಮ್. ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ. ಓಕೆ. ಇದು ನಾವು ಯಾಕೆ ಮಾಡ್ತೇವೆ? ಎಲ್ಲರಲ್ಲೂ ಮಾಡಲ್ಲ. ಹ್ಮ್. ಕೆಲವು ಪೇಷಂಟ್ಸಲ್ಲಿ ಹೈ ರಿಸ್ಕ್ ಅಂತ ಇರ್ತಾರೆ, ಅದರಲ್ಲಿ ಮಾಡ್ತೇವೆ. ಓಕೆ. ಸೊ ಎಕೋ ಕಾರ್ಡಿಯೋಗ್ರಫಿಯಲ್ಲಿ 2 ಥರ ಬರುತ್ತೆ. ಓಕೆ. ಒಂದು ಬೇಸಿಕ್ ಅಥವಾ ಸ್ಕ್ರೀನಿಂಗ್ ಎಕೋ, ಹ್ಮ್. ಇನ್ನೊಂದು ಫೀಟಲ್ ಎಕೋ ಅಂದರೆ ಅಡ್ವಾನ್ಸ್ಡ್ ಎಕೋ. ಓಕೆ. ಬೇಸಿಕ್ ಎಕೋನ ನಾವು ಅನಾಮಲಿ ಸ್ಕ್ಯಾನಲ್ಲಿ ಮಾಡ್ತೇವೆ, ಹ್ಮ್. ಆಲ್ರೆಡಿ ಮಾಡಿರ್ತೇವೆ. ಓಕೆ. ಸೊ ಬೇಸಿಕ್ ಎಕೋ ಅಲ್ಲಿ 5 ಪ್ಲೇನ್ಸ್ ಇದೆ, ಆ 5 ಪ್ಲೇನ್ಸ್ನ ನೋಡಿ ಸರಿ ಇದ್ದಲ್ಲಿ ನಾವು ಮಾಡಿ ಕರೆಕ್ಟ್ ಅಂತ ಹೇಳ್ತೇವೆ. ಓಕೆ. ಆ 5 ಪ್ಲೇನ್ಸಲ್ಲಿ ಹ್ಮ್. ಏನಾದರೂ ಸಮಸ್ಯೆ ಬಂದರೆ ಅಥವಾ ಸಂಶಯ ಇದ್ದಲ್ಲಿ ಓಕೆ. ವಿ ವಿಲ್ ಆಸ್ಕ್ ಫಾರ್ ಫೀಟಲ್ ಎಕೋ ಕಾರ್ಡಿಯೋಗ್ರಫಿ. ಹ್ಮ್. ಸೊ ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಅಂದರೆ ಭ್ರೂಣದ ಹಾರ್ಟನ್ನು ವಿಶೇಷವಾಗಿ ಡಿಟೇಲ್ ಆಗಿ ನೋಡೋದು. ಓಕೆ. ಇವಾಗ ಸ್ಕ್ರೀನಿಂಗ್ ಎಕೋ ಅಲ್ಲಿ 5 ವ್ಯೂಸ್ ಇದ್ದರೆ ಇದರಲ್ಲಿ 10ರಿಂದ 12 ವ್ಯೂಸ್ ಇರ್ತದೆ. ಓಕೆ. ಪ್ರತಿಯೊಂದು ಯಾವುದು ನಮಗೆ ಡೌಟ್ ಬಂದಿದೆಯೋ ಹ್ಮ್. ಅದನ್ನು ನಾವು ಇನ್ನೂ ವಿಶ್ಲೇಷಣವಾಗಿ ಮೆಜರ್ಮೆಂಟ್ ತಗೊಂಡು ಹ್ಮ್. ಕರೆಕ್ಟಾಗಿ ನೋಡಿ ಮಾಡೋ ತಪಾಸೆಗೆ ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ. ಓಕೆ. ಮತ್ತು ಬೇರೆ ಪೇಷಂಟ್ ಆ್ಯಟ್ ರಿಸ್ಕ್ ಅಂದರೆ ಯಾರು? ಹ್ಮ್. ಪೇಷಂಟ್ಸ್ಗೆ ಯಾರಿಗೆ ಡಯಾಬಿಟಿಸ್ ಕಾಯಿಲೆ ಇದೆ, ಮಧುಮೇಹ ಕಾಯಿಲೆ, ಹ್ಮ್. ಹ್ಮ್. ಬಿ ಪಿ ಕಾಯಿಲೆ, ಥೈರಾಯ್ಡ್ ಕಾಯಿಲೆಗಳು, ಅಥವಾ ಇದೇ ಪೇಷಂಟಿಂದ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಆ ಮಗುವಿಗೆ ಹಾರ್ಟಿನ ಸಮಸ್ಯೆ ಇದ್ದಲ್ಲಿ, ಹ್ಮ್. 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 ತಾಯಿಗೆ ಹಾರ್ಟಿನ ಸಮಸ್ಯೆ ಇದ್ದಲ್ಲಿ, ಆಮೇಲೆ ಟ್ವಿನ್ ಪ್ರೆಗ್ನೆನ್ಸಿ, ಮೋನೋಕೊರಿಯಾನಿಕ್ ಟ್ವಿನ್ಸ್. ಸೊ ಮೋನೋಕೊರಿಯಾನಿಕ್ ಟ್ವಿನ್ಸ್ ಅಂದರೆ ಒಂದೇ ಪ್ಲಾಸೆಂಟಾ ಶೇರ್ ಮಾಡೋ 2 ಟ್ವಿನ್ಸ್. ಓಕೆ. ಸೊ ಅಲ್ಲಿ ಸಮಸ್ಯೆ ಬರೋ ಚಾನ್ಸ್ ಇರ್ತದೆ. ಹ್ಮ್. ಸೊ ಆವಾಗ ನಾವು ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಮಾಡೋದು ಸಹಜ. ಓಕೆ. ಸೊ ಈಗ ಕೆಲವು ಮೆಡಿಕಲ್ ಕಂಡೀಷನ್ಸ್ ಪೇಷಂಟ್ ಒಟ್ಟಿಗೆ ಇರ್ತದೆ, ಹ್ಮ್. ಆವಾಗ ಮಾಡಬೇಕು. ಸ್ಕ್ರೀನಿಂಗ್ ಅನಾಮಲಿ ಸ್ಕ್ಯಾನಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ ಹ್ಮ್. ಆವಾಗ ನಾವು ಮಾಡಬೇಕು. ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಹಾರ್ಟ್ ಸಮಸ್ಯೆ ಏನಾದರೂ ಇದ್ದರೆ ಓಕೆ. ನಾವು ಇದರಲ್ಲಿ ಏನಾದರೂ ಉಂಟಾ ಹ್ಮ್. ಅಂತ ನೋಡೋಕ್ಕೆ ವಿಶೇಷವಾಗಿ ಸ್ಕ್ಯಾನ್ ಮಾಡ್ತೇವೆ. ಮತ್ತು ಇದು ಹಾರ್ಟದ್ದು ಪೊಸಿಷನ್ ಸರಿ ಇದ್ದಲ್ಲಿ ಒಂದು 15 to 20 ಮಿನಿಟ್ಸಲ್ಲಿ ಮುಗಿಯುವ ಸ್ಕ್ಯಾನ್. ಅದೇ ಮತ್ತು ಹಾರ್ಟ್ ಪೊಸಿಷನ್ ಸರಿ ಇಲ್ಲ ಅಂದರೆ ಮತ್ತೆ ನಾವು ವೇಟ್ ಮಾಡಿಸಿ ಮಗು ಟರ್ನ್ ಆದ ನಂತರ ಹ್ಮ್. ಮತ್ತೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತೇವೆ. ರಿಪೋರ್ಟ್ ಕೊಟ್ಟ ಮೇಲೆ ನಾವು ಮತ್ತೆ ಈ ಹಾರ್ಟ್ ಸಮಸ್ಯೆ ಎಷ್ಟು ಡೇಂಜರಸ್ ಉಂಟು, ಎಷ್ಟು ಪ್ರಾಬ್ಲಮೆಟಿಕ್ ಇದೆಯೇ ಹ್ಮ್. ಅಂತ ಅದನ್ನು ನಾವು ಡಿಟೇಲಾಗಿ ಕೌನ್ಸಿಲಿಂಗ್ ಮಾಡ್ತೇವೆ. ಹಾರ್ಟ್ ಒಂದೇ ಅಲ್ಲ, ಯಾವುದೇ ಸಮಸ್ಯೆ ಸ್ಕ್ಯಾನಲ್ಲಿ ಬಂದಾಗ ಹಸ್ಬೆಂಡ್ ವೈಫ್ ಒಟ್ಟಿಗೆ ಡಿಟೇಲಾಗಿ ಕೌನ್ಸಿಲಿಂಗ್ ಮಾಡಿ ಮುಂದೆ ಏನು ಮಾಡಬೇಕು, ಓಕೆ. ಹೇಗೆ ಇದನ್ನು ನಾವು ಮುಂದೆ ತಗೊಂಡುಕೊಂಡು ಹೋಗಬೇಕು, ಹ್ಮ್. ಅದೆಲ್ಲ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿ ಇದು ಮಾಡ್ತೀವಿ. ಅದೇ ರೀತಿ ಹಾರ್ಟನ್ನು ವಿಶೇಷವಾಗಿ ನೋಡುವ ಸ್ಕ್ಯಾನ್ ಅನ್ನು ಫೀಟಲ್ ಇಕೋ ಅಂತೇವೆ. ಹ್ಮ್. ಎಲ್ಲ ಪೇಷಂಟಿಗೆ ನಾವು ಫೀಟಲ್ ಇಕೋ ಮಾಡಲ್ಲ. ಓಕೆ. ಕೆಲವು ಸಿಲೆಕ್ಟೆಡ್ ಪೇಷಂಟ್ ಆ್ಯಟ್ ರಿಸ್ಕ್ ಪೇಷಂಟ್ ಏನು ನಾನು ಇಂಡಿಕೇಶನ್ಸ್ ಹೇಳಿದ್ದೀನ ಅವ್ರಿಗೆ ಮಾತ್ರ ನಾವು ಫೀಟಲ್ ಇಕೋ ಕಾರ್ಡಿಯೋಗ್ರಫಿಯನ್ನು ಮಾಡಲು ಹೇಳ್ತೇವೆ. ಓಕೆ. ಅದೇ ಥರ ನ್ಯೂರೋಸೋನೋಗ್ರಫಿ ಅಂದರೆ ಏನು? ಇವಾಗ ಹಾರ್ಟ್ ತಪಾಸಣೆ ಆಯಿತು, ಬ್ರೈನ್ ತಪಾಸಣೆಗೆ Okay. ನ್ಯೂರೋಸೋನೋಗ್ರಫಿ ಅಂತ ಹೇಳ್ತೇವೆ. ಹ್ಮ್. ಸೊ ಇವಾಗ ಒಂದು ಭ್ರೂಣದ ಎಲ್ಲ ಆರ್ಗನ್ಸ್ ಇಂಪಾರ್ಟೆಂಟೇ, ಹ್ಮ್. ಬಟ್ ಮೋಸ್ಟ್ ಟೂ ಇಂಪಾರ್ಟೆಂಟ್ ಆರ್ಗನ್ಸ್ ಫ್ರಮ್ ಸ್ಕ್ಯಾನ್ ಪರ್ಸ್ಪೆಕ್ಟಿವ್ ವಿಚ್ ಆರ್ Okay. ಚಾಲೆಂಜಿಂಗ್, ಅನಾಮಲೀಸ್ ಜಾಸ್ತಿ, ಹ್ಮ್. ಒಂದು ಹಾರ್ಟ್, ಒಂದು ಬ್ರೈನ್. ಓಕೆ. ಸೊ ಅದೇ ರೀತಿ ಏನಾದರೂ ಅನಾಮಲಿ ಸ್ಕ್ಯಾನಲ್ಲಿ ವೆಂಟ್ರಿಕಲ್ಸ್ ಅಂತ ಬ್ರೈನಲ್ಲಿ ಬರ್ತದೆ, ಹ್ಮ್. ಅದರಲ್ಲಿ ದ್ರವ್ಯ ಇರೋ ವೆಂಟ್ರಿಕಲ್ಸ್. ಓಕೆ. ಆ ವೆಂಟ್ರಿಕಲ್ಸ್ ಜಾಸ್ತಿ ಆಗಿದ್ದರೆ ಸೈಜಲ್ಲಿ, ಅಥವಾ 2 ವೆಂಟ್ರಿಕಲ್ ಸೈಜ್ ಡಿಫ್ರೆನ್ಸ್ ಜಾಸ್ತಿ ಇದ್ದರೆ, ಹ್ಮ್. ಅಥವಾ ಮತ್ತೆ ಕೇವಮ್ ಸೆಪ್ಟಮ್ ಅಂತ ಬರುತ್ತೆ ಬ್ರೈನಲ್ಲಿ, ಅದೊಂದು ನೀರಿಂದು ದ್ರವ್ಯದೊಂದು ಪಾಟ್ ಗತೆ ಇರುತ್ತೆ, ಓಕೆ. ಅದರಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ, ಹ್ಮ್. ಪೋಸ್ಟೀರಿಯರ್ ಫೋಸಾ ಅಂತ ಬರುತ್ತೆ ಬ್ರೈನಲ್ಲಿ. ಹ್ಮ್. ಹ್ಮ್. ಹೀಗೆ ಬ್ರೈನ್ ಡೆವಲಪ್ಮೆಂಟಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ, ಹ್ಮ್. ಅಥವಾ ಬ್ರೈನಲ್ಲಿ 2 ಹೆಮಿಸ್ಫಿಯರ್ ಇರುತ್ತೆ, ಒಂದು ಹೆಮಿಸ್ಫಿಯರ್ ಜಾಸ್ತಿ ದೊಡ್ಡದಾದಾಗ ಅಥವಾ ಒಂದು ಹೆಮಿಸ್ಫಿಯರ್ ಸಣ್ಣದಾದಾಗ, ಓಕೆ. ಜಾಸ್ತಿ
ವೆಂಟ್ರಿಕಲ್ಲಿ ಜಾಸ್ತಿ ನೀರಿದ್ದಾಗ ಹ್ಮ್. ನಾವು ವಿಶೇಷವಾಗಿ ಬ್ರೈನ್ ಸ್ಕ್ಯಾನ್ ಮಾಡ್ತೇವೆ. ಓಕೆ. ಸೊ ಮತ್ತು ಬೇರೆಷ್ಟು ಕಂಡೀಷನ್ಸ್ಗಳಿದೆ. ಅದೇ ಹಾರ್ಟ್ ಹೇಗೆ ನೀವು ಮಾಡುವಾಗ ಬೇರೆ ಕಂಡೀಷನ್ಸ್ ಇರ್ದೆಯೋ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಬ್ರೈನ್ ತೊಂದರೆ ಇದ್ದು ಮಗು ಇದ್ದರೆ ಅಥವಾ ಮೆಂಟಲಿ ರಿಟಾರ್ಡೆಡ್ ಬೇಬಿ ಇದ್ದರೆ, ಅದು ಜೆನೆಟಿಕ್ ಡಯಾಗ್ನೋಸಿಸ್ ಆಗಿದ್ದರೆ, ಫ್ಯಾಮಿಲಿಯಲ್ಲಿ ಏನಾದರೂ ಹಿಸ್ಟ್ರಿ ಇದ್ದರೆ ಯಾರಾದರೂ ಇದ್ದರೆ, ಅಥವಾ ತಾಯಿ ಫ್ಯಾಮಿಲಿಯಲ್ಲಿ ಅಥವಾ ತಂದೆ ಫ್ಯಾಮಿಲಿಯಲ್ಲಿ ಏನಾದರೂ ಇದ್ದರೆ, ಫ್ಯಾಮಿಲಿ ರನ್ ಆಗ್ತಾ ಇದ್ದರೆ, ಅಥವಾ ತಾಯಿಗೆ ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರ್ಲಿ ಜ್ವರ ಬಂದಲ್ಲಿ. ಸೊ ರೀಸೆಂಟ್ಲಿ ವಿ ಹ್ಯಾಡ್ ಅ ಕೇಸ್, ಅವಾಗ ತಾಯಿಗೆ ತುಂಬ ಜ್ವರ ಬಂದಿತ್ತು, ಪೇಷಂಟ್ ರೆಫರ್ ಆಗಿದ್ದೇ ಅದು ಬ್ರೈನಲ್ಲಿ ಸ್ವೆಲ್ಲಿಂಗ್ ಇತ್ತು ಅಂತ. ಸೊ ಅದೊಂದು ವೈರಲ್ ಇನ್ಫೆಕ್ಷನ್ ಟೆಸ್ಟಿಗೆ ಪಾಸಿಟಿವ್ ಬಂತು. ಸೊ ಅದರಲ್ಲೆಲ್ಲ ಬ್ರೈನ್ ಫೈಂಡಿಂಗ್ಸ್ ಇತ್ತು. ಸೊ ಇದು 3ನೇ ತ್ರೈಮಾಸಿಕದಲ್ಲಿ ಬಂದ ಫೈಂಡಿಂಗ್. ಅನಾಮಲಿ ಸ್ಕ್ಯಾನ್ ನಾರ್ಮಲ್ ಇತ್ತು. ಸೊ ಲೇಟರ್ ಸ್ಟೇಜಲ್ಲಿ ಬಂದಿದ್ದು. ಸೊ ಅವಾಗ ನಾವು ಫೀಟಲ್ ನ್ಯೂರೋಸೋನೋಗ್ರಾಮೇ ಮಾಡಬೇಕು. ಡೀಟೇಲ್ ಆಗಿ ಮಾಡಿ ಎಲ್ಲ ವಿಷಯಗಳನ್ನು ಅವ್ರಿಗೆ ಹೇಳಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೇವೆ. ಇದು ನಾವು ನಾರ್ಮಲ್ ಅನಾಮಲಿ ಸ್ಕ್ಯಾನಲ್ಲಿ ಬ್ರೈನ್ ಆಗಲಿ ಹಾರ್ಟ್ ಆಗಿ ನೋಡ್ತೇವೆ. ಇವಾಗ ನಾರ್ಮಲ್ ಅನಾಮಲಿ ಸ್ಕ್ಯಾನಲ್ಲಿ 3 ಲೆವೆಲಲ್ಲಿ ಬ್ರೈನನ್ನು ನೋಡ್ತೇವೆ. ಇವಾಗ ಡಿಟೇಲ್ ಅನಾಮಲಿ ಸ್ಕ್ಯಾನಲ್ಲಿ ನಾವು ಒಂದು 10 to 12 ಲೆವೆಲ್ಸಲ್ಲಿ ನೋಡ್ತೇವೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಸೊ ಇವಾಗ ಏನಾದರೂ ಆ 3 ಲೆವೆಲಲ್ಲಿ ಪ್ರಾಬ್ಲಮ್ ಬಂದರೆ ಮತ್ತೆ ನಾವು ನ್ಯೂರೋಸೋನೋಗ್ರಾಮನ್ನು ಮಾಡ್ತೇವೆ. ಐಡಿಯಲಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ 22-23 ವೀಕ್ಸಲ್ಲಿ ಮಾಡೋದು ಒಳ್ಳೆಯದು. ಫೀಟಲ್ ನ್ಯೂರೋಸೋನೋಗ್ರಾಮ್ ಬ್ರೈನ್ ಫೈಂಡಿಂಗ್ ಅದನ್ನು ನಾವು 22 ವೀಕ್ಸಲ್ಲಿ ಮಾಡೋದು ಒಳ್ಳೆಯದು. ಅಂದರೆ ನಮಗೆ ಎಕ್ಸಾಮಿನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ. ಇನ್ನು ಬೆಳವಣಿಗೆಯ ಸ್ಕ್ಯಾನ್ ಅಂತ ಹೇಳಿದರೆ ಏನು? ಸೊ ನಾವು ಇವಾಗ ಅರ್ಲಿ ಪ್ರೆಗ್ನೆನ್ಸಿಯಿಂದ NT ಆಯಿತು, ಅರ್ಲಿ ಆಯಿತು, ಅನಾಮಲಿ ಆಯಿತು, ಯಾವ ಪೇಷಂಟ್ ಆಟ್ ರಿಸ್ಕ್ ಇದೆ ಅವ್ರಿಗೆ ಫೀಟಲ್ ಇಕೋ ಮಾಡಿದ್ವಿ, ನ್ಯೂರೋಸೋನೋಗ್ರಾಮ್ ಮಾಡಿದ್ವಿ, ಒಂದು ಸ್ಟೇಜ್ ಆಯಿತು ಇವಾಗ. ಸೊ ಈ ಎಲ್ಲ ಸ್ಟೇಜಲ್ಲಿ ನಾವು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ, ಜೆನೆಟಿಕ್ ಸಿಂಡ್ರೋಮ್ ಸಂಭಾವನೆ ಇದೆಯಾ ಇಲ್ವಾ ಅಂತ ನೋಡ್ತೇವೆ. ಬ್ಲಡ್ ಟೆಸ್ಟಿಗೆ ಕಳಿಸ್ತೇವೆ. ಮತ್ತು ಅಸಹಜತೆ ಅನಾಮಲಿ ಸ್ಕ್ಯಾನ್ ಮಾಡ್ತೇವೆ. ಅನಾಮಲಿ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದ್ದರೆ ಫೈನ್. ಏನಾದರೂ ಡೌಟ್ ಬಂದರೆ ಇಕೋ ಅಥವಾ ನ್ಯೂರೋ ಯಾವ ಡೆವಲಪ್ಮೆಂಟ್ ಪ್ರಾಬ್ಲಮ್ ಇದೆ ಅದನ್ನು ನೋಡ್ತೇವೆ. ಎಲ್ಲ ಸರಿಯಾಗಿ ಇದ್ದಲ್ಲಿ ನೆಕ್ಸ್ಟ್ ಫೇಸ್ ಸೆಕೆಂಡ್ ಟ್ರೈಮಿಸ್ಟರ್, ಲೇಟ್ ಸೆಕೆಂಡ್ ಟ್ರೈಮಿಸ್ಟರ್ ಟು ಥರ್ಡ್ ಟ್ರೈಮಿಸ್ಟರ್ ಏನು ನೋಡೋದು ಅಂದರೆ ಮಗುವಿನ ಬೆಳವಣಿಗೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಬೆಳವಣಿಗೆ ಸರಿ ಉಂಟಾ ಇಲ್ವಾ, ಮಗುವಿನ ಸುತ್ತಲ ಅಮ್ನಿಯೋಟಿಕ್ ದ್ರವ್ಯ ಸರಿ ಇದೆಯಾ ಇಲ್ವಾ, ಮಗುವಿನ ಬ್ಲಡ್ ಸಪ್ಲೈ ಸರಿ ಇದೆಯಾ ಇಲ್ವಾ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇದೆಲ್ಲ ಇದ್ದಾಗ ಈ ಮ್ಯಾನಿಫೆಸ್ಟೇಷನ್ ಇದೇನು ಬರುತ್ತಲ್ಲ ಇದೆಲ್ಲ ಇದೇ ಟೈಮಲ್ಲಿ ಸ್ಟಾರ್ಟ್ ಆಗೋದು. ಸೊ ಆವಾಗ ಮಗುವಿನ ಬೆಳವಣಿಗೆ LMP ನೋಡಿ ಕರೆಕ್ಟಾಗಿ ಬೆಳವಣಿಗೆ ಆಗ್ತಾ ಇದೆಯಾ ಪ್ರೀವಿಯಸ್ ಸ್ಕ್ಯಾನಿಂದ ಇವಾಗ ಅದನ್ನು ನೋಡ್ತೇವೆ. ಮಗುವಿಗೆ ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಸರಿ ಉಂಟಾ ಇಲ್ವಾ ಅದನ್ನು ನೋಡ್ತೇವೆ. ಪ್ಲಾಸೆಂಟಲ್ ಪೊಸಿಷನ್ ಹೇಗೆ ಇದೆ ಅದನ್ನು ನೋಡ್ತೇವೆ. ನಾರ್ಮಲಿ ಪ್ಲಾಸೆಂಟ ಕೆಳಗಡೆ ಇರುತ್ತೆ, ಲೋ ಲೈಯಿಂಗ್. ಆ್ಯಸ್ ಪ್ರೆಗ್ನೆನ್ಸಿ ಮುಂದೆ ಮುಂದೆ ಹೋದಂಗೆ ಪ್ಲಾಸೆಂಟ ಮೇಲೆ ಹೋಗುತ್ತೆ. ಕೆಲವು ಪೇಷಂಟಲ್ಲಿ ಪ್ಲಾಸೆಂಟ ಕೆಳಗಡೆನೇ ಉಳಿಯುತ್ತೆ. ಸೊ ಅದನ್ನು ಲೇಟರ್ ಸ್ಟೇಜಲ್ಲೇ ನಾವು ನೋಡೋದು. ಸೊ ಅದನ್ನು ನೋಡ್ತೇವೆ. ಪ್ಲಾಸೆಂಟ ಕೆಳಗಡೆ ಇದ್ದಾಗ ಕಾರ್ಡ್ ಇನ್ಸರ್ಷನ್ ಇಂಟು ದ ಪ್ಲಾಸೆಂಟ ಎಲ್ಲಿ ಇದೆ ಅದು ಇಂಪಾರ್ಟೆಂಟ್. ಸಪೋಸ್ ಪ್ಲಾಸೆಂಟ ಕೆಳಗಡೆ ಇದ್ದಾಗ, ಕಾರ್ಡು ಕೆಳಗಡೆ ಇದ್ದಾಗ ನಮ್ಮದು ಬರ್ತ್ ಕೆನಾಲ್ ಹತ್ತಿರನ ಕಾರ್ಡ್ ಬರೋ ಚಾನ್ಸಸ್ ಜಾಸ್ತಿ. ವಾಸಾ ಪ್ರೀವಿಯಾ ಅಂತ ಹೇಳ್ತೇವೆ, ಅದು ಇದೆಯಾ ಇಲ್ವಾ. ಮತ್ತು ಪ್ಲಾಸೆಂಟಲ್ ಪೊಸಿಷನ್ ಆಯಿತು. ಮತ್ತು ಸರ್ವೈಕಲ್ ಕೆನಾಲ್, ಬರ್ತ್ ಕೆನಾಲ್ ಅದು ಹೇಗೆ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅದನ್ನು ನಾವು NT ಸ್ಕ್ಯಾನಲ್ಲೂ ನೋಡ್ತೇವೆ. ಬಟ್ ಸರ್ವೈಕಲ್ ಲೆಂತ್ ಅಸೆಸ್ಮೆಂಟನ್ನು ಸಹ ಇವಾಗಲೇ ನೋಡ್ತೇವೆ. ಸೊ ನಾವು ಫೀಟಲ್ ಗ್ರೋತ್, ದ ಫೀಟಸ್ ಬಯೋಮೆಟ್ರಿ ಎಲ್ಲ ಮೆಜರ್ಮೆಂಟ್ ಮಾಡ್ತೇವೆ, ಸರಿ ಉಂಟಾ ಇಲ್ವಾ ನೋಡ್ತೇವೆ. ಆ್ಯಂಡ್ ಫೀಟಲ್ ಎನ್ವೈರ್ಮೆಂಟ್, ಪ್ಲಾಸೆಂಟಾ, ಲೈಕರ್, ಕಾರ್ಡಲ್ಲಿ ಏನಾದರೂ ನಾಟ್ ಇದೆಯಾ, ಸರ್ವಿಕ್ಸು ಅದನ್ನೆಲ್ಲ ನೋಡ್ತೇವೆ. ಈಗ ಮಗು ಏನಾದರೂ ಕರಳು ಸುತ್ತಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ ಹೊಟ್ಟೆಯಲ್ಲಿ, ಆಗ ಅದಕ್ಕೆ ಏನಾದರೂ ಪರಿಹಾರ ಹೇಗೆ? ಅದು ಇಟ್ಸ್ ಅ ವೆರಿ ಗುಡ್ ಕ್ವಶನ್. ತುಂಬ ಪೇಷಂಟ್ಸ್ ಕೇಳ್ತಾರೆ, ನಮಗೆ ಒಂದು ಕರಳು ಸುತ್ತಿದೆಯಾ ಡಾಕ್ಟ್ರೇ ಅಂತ. ಸೊ ಒಂದು ಲೂಸ್ ಕರಳು ಸುತ್ತಿದರೆ ಅದಕ್ಕೆ ಏನು ತೊಂದರೆ ಬರಲ್ಲ. ನಾವು ಅದನ್ನು ಯೂಶಲಿ
ತುಂಬ 2, 3, 4 ಸುತ್ತು ಬಂದಿದ್ದರೆ ಮಾತ್ರ ನಾವು ಇನ್ಫಾರ್ಮ್ ಮಾಡ್ತೇವೆ. ಮತ್ತು ಯಾವುದೇ ಕರುಳು ಸುತ್ತು ಬಂದಾಗ, ಇವಾಗ ನಾನು ಸ್ಕ್ಯಾನ್ ಮಾಡುವಾಗ ಸುತ್ತಿರ್ಬೋದು, ಮಗು ಆಲ್ವೇಸ್ ಮೂಮೆಂಟ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಮೂಮೆಂಟಲ್ಲಿ ಅದು ಹೊರಗಡೆ ಬಂದಿರ್ಬೋದು. ಸೊ ನಾನು ಅವಾಗ ಸುಮ್ಮನೆ ಅವ್ರಿಗೆ ಸುತ್ತಿದೆ ಅಂತೇಳಿ ಅವ್ರು ಟೆನ್ಷನ್ ಮಾಡಿಕೊಂಡು, ಸೊ ಲೇಟರ್ ಸ್ಟೇಜಲ್ಲಿ ಬಿ ಪಿ, ಮಗುವಿನ ಪೊಸಿಷನ್ನು, ಮಗುವಿನ ಮೂಮೆಂಟ್ಸು ಮತ್ತು CTG ಅಂತ ಬರುತ್ತೆ. ಅದರಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ, ಮಗುವಿನ ಸುತ್ತಲೂ ಕೊರಳಿದ್ದಲ್ಲಿ ಮಾತ್ರ ಅದು ಸಿಗ್ನಿಫಿಕೆಂಟ್. ಮಗುವಿನ ನೆಕ್ಕಿನಲ್ಲಿ ಅದು ಕಾರ್ಡ್ ಬಂದಲ್ಲಿ ಮತ್ತು ಫೈಂಡಿಂಗ್ಸ್ ಬೇರೆ ಬಂದಲ್ಲಿ ಮಾತ್ರ ಅದನ್ನು ಇಂಪಾರ್ಟೆನ್ಸ್ ಕೊಡ್ತೇವೆ. ಬೇರೆ ನಾರ್ಮಲಿ ತುಂಬ ಪೇಷಂಟ್ಸ್ ನೋಡ್ತೇವೆ, ಬಟ್ ನಾವು ಅದನ್ನು ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್, ಅದಕ್ಕೆ ಅಷ್ಟು ಇದಿಲ್ಲ. ಓಕೆ, ಎಸ್, ಆಲ್ರೈಟ್. ಇನ್ನು ಡಾಪ್ಲರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳಿದರೆ ಏನು? ಡಾಪ್ಲರ್ ಅಂದರೆ ರಕ್ತ ಹರಿವಿಕೆಯನ್ನು ಟೆಸ್ಟ್ ಮಾಡೋದು. ಓಕೆ. ಸೊ ನಾವು ಮಗುವಿನ ಗ್ರೋತ್ನ ಟೆಸ್ಟ್ ಮಾಡ್ತೇವೆ, ರಕ್ತ ಹರಿವಿಕೆಯನ್ನು ನಾವು ಟೆಸ್ಟ್ ಮಾಡಬೇಕು. ಸೊ ಈ ರಕ್ತ ಹರಿವಿಕೆಯನ್ನು ನಾವು ಫಸ್ಟ್ ಟ್ರೈಮಿಸ್ಟರಿಂದ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ಯುಟ್ರೈನ್ ಆರ್ಟ್ರಿ ಅಂದರೆ ತಾಯಿನ ಯುಟ್ರೈನ್ ಆರ್ಟ್ರಿ ಹೋಗೋದನ್ನು ಟೆಸ್ಟ್ ಮಾಡ್ತೇವೆ. ಸೊ ಆ ಯುಟ್ರೈನ್ ಆರ್ಟ್ರಿಯಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಫಸ್ಟ್ ಟ್ರೈಮಿಸ್ಟರ್ಲಿ ಪ್ಲಾಸೆಂಟಾ ಏನಿದೆಯಲ್ಲ, ಪ್ಲಾಸೆಂಟಾ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಯುಟ್ರೈನ್ ಆರ್ಟ್ರಿಯಲ್ಲಿ ಸಮಸ್ಯೆ ಬರೋ ಚಾನ್ಸ್ ಇದೆ. ಓಕೆ. ಸೊ ಆ NT ಸ್ಕ್ಯಾನಲ್ಲಿ ನಾವು ಯುಟ್ರೈನ್ ಆರ್ಟ್ರಿ ನೋಡಿ, ಆ ಯುಟ್ರೈನ್ ಆರ್ಟ್ರಿ ಹೈ ಬಂದಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ BP ಬರೋ ಚಾನ್ಸಸ್ಸು ಅಥವಾ ಮಗು ಗ್ರೋತ್ ಡೆವಲಪ್ಮೆಂಟಲ್ಲಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಓಕೆ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಆ ಟೆಸ್ಟ್ ಮಾಡ್ತೇವೆ. ಓಕೆ. ಓಕೆ. ಈಗ ಥರ್ಡ್ ಟ್ರೈಮಿಸ್ಟರಲ್ಲಿ ಏನು ಮಾಡ್ತೇವೆ, ಮಗುವಿನ ಮೆದುಳಿಗೆ ಬ್ಲಡ್ ಸಪ್ಲೈ ಸರಿ ಉಂಟಾ ಇಲ್ವಾ ಅಂತ ಮಿಡಲ್ ಸೆರೆಬ್ರಲ್ ಆರ್ಟ್ರಿ ಅದನ್ನೊಂದು ಟೆಸ್ಟ್ ಮಾಡ್ತೇವೆ. ಓಕೆ. ಮತ್ತು ಅಂಬ್ಲಿಕಲ್ ಆರ್ಟ್ರಿ, ಅಂಬ್ಲಿಕಸ್ ಕರಳಿಂದ ಮಗುವಿಗೆ ಹೋಗ್ತಾ ಇದೆ ಆಹಾರ, ಆಮ್ಲಜನಕ ಹೋಗ್ತಾ ಇದೆ, ಅದಕ್ಕೆ ಸರಿ ಹೋಗ್ತಾ ಇದೆಯಾ ಇಲ್ವಾ, ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಅಂಬ್ಲಿಕಲ್ ಆರ್ಟ್ರಿ ಬ್ಲಡ್ ಫ್ಲೋಗೆ ರೆಸಿಸ್ಟೆನ್ಸ್ ಜಾಸ್ತಿ ಬಂದಲ್ಲಿ ಮಗುವಿಗೆ ಆಮ್ಲಜನಕ ಕಡಿಮೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕಡಿಮೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಬ್ರೈನ್ ಈಸ್ ಎ ವೆರಿ ಸೆನ್ಸಿಟಿವ್ ಆರ್ಗನ್, ಬ್ರೈನ್ ವಿಲ್ ನಾಟ್ ಟಾಲರೇಟ್ ದಟ್. ಸೊ ಬ್ರೈನದ ವೆಸಲ್ಸ್ ಎಲ್ಲ ಡೈಲೇಟ್ ಆಗುತ್ತೆ, ಸೊ ಬ್ಲಡ್ ಸಪ್ಲೈ ಬ್ರೈನಿಗೆ ಜಾಸ್ತಿ ಹೋಗಿ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಚೇಂಜಸ್ ದೇ ಸ್ಟಾರ್ಟ್. ಸೊ ಮಗುವಿನ ಬಾಡಿ ಲೆಗ್ಸಿಗೆಲ್ಲ ಬ್ಲಡ್ ಕಡಿಮೆ ಹೋಗಿ ಬ್ರೈನಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಹೋಗುತ್ತೆ. ಸೊ ಅದನ್ನೆಲ್ಲ ನಾವು ಟೆಸ್ಟ್ ಮಾಡ್ತೇವೆ. ಅದೆಲ್ಲ ಬಂದಿದೆ ನೋಡಿ, ಸ್ಟೇಜಿಂಗ್ ಇದೆ, ಗ್ರೋತ್ ರಿಸ್ಟ್ರಿಕ್ಷನ್ ವೇರಿಯಸ್ ಸ್ಟೇಜಿಂಗ್ ಇದೆ. ಆ ಸ್ಟೇಜಿಂಗ್ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಕ್ಲಿನಿಷಿಯನ್ ಅಥವಾ ಗೈನಕಾಲಜಿಸ್ಟ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಮುಂದೆ ಅವರು ಡಿಸೈಡ್ ಮಾಡ್ತಾರೆ ಏನು ಮಾಡೋದು ಅಂತ. ಅದೇ ರೀತಿ ಡಕ್ಟಸ್ ವಿನೋಸಸ್ ಅಂತ ಒಂದು ಹರಿವಿಕೆ ಚಾನಲ್ ಇದೆ, ಅದನ್ನು ಟೆಸ್ಟ್ ಮಾಡ್ತೇವೆ. ಅಡ್ವಾನ್ಸ್ ಸ್ಟೇಜಲ್ಲಿ ಏನಾದರೂ ಅಂಬ್ಲಿಕಲ್ ಆರ್ಟ್ರಿ ಡಾಪ್ಲರಲ್ಲಿ ತೊಂದರೆ ಬಂದಲ್ಲಿ ಆ ವೆಸಲ್ನ ಟೆಸ್ಟ್ ಮಾಡ್ತೇವೆ. ಸೊ ಲೇಟರ್ ಸ್ಟೇಜಲ್ಲಿ ಮಗುವಿನ ಡೆವಲಪ್ಮೆಂಟ್ ಮತ್ತು ಹರಿವಿಕೆ, ಬ್ಲಡ್ ಹರಿವಿಕೆ ವೆರಿ ಇಂಪಾರ್ಟೆಂಟ್. ಇವಾಗ ಆಮ್ಲಜನಕ ಹೋಗೋದು ಕರೆಕ್ಟ್ ಹೋಗ್ತಾ ಇದೆಯಾ ಇಲ್ವಾ ನೋಡೋಕ್ಕೆ ಅಂಬ್ಲಿಕಲ್ ಆರ್ಟ್ರಿ ಡಾಪ್ಲರ್. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಇಮಿಡಿಯೇಟ್ಲಿ ನಾವು ಡಿಸೈಡ್ ಮಾಡಬೇಕು ಎಷ್ಟು ಫ್ರೀಕ್ವೆಂಟಾಗಿ ಸ್ಕ್ಯಾನ್ ಮಾಡಬೇಕು, ಯಾವಾಗ ಅದನ್ನು ಹೋಗಿ ಡೆಲಿವರಿ ಮಾಡಬೇಕು. ಸೊ ದಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಗ್ರೋತ್ ಸ್ಕ್ಯಾನ್ ಬಂದಾಗ ಡಾಪ್ಲರ್ ಟೆಸ್ಟು ನಾವು ಮಾಡ್ತೇವೆ. ಓಕೆ, ಎಸ್. ಇನ್ನು ಈ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕಾದ್ರೆ ಎಲ್ಲ ರೀತಿಯಾದಂತಹ ಅಸಹಜತೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲನೂ ಅದರಲ್ಲಿ ಗೊತ್ತಾಗುತ್ತಾ, ಹೇಗೆ? ಎಲ್ಲ ಅಸಹಜತೆಗಳು ಅಲ್ಟ್ರಾಸೌಂಡಲ್ಲಿ ಗೊತ್ತಾಗೋದು ಕಷ್ಟ. ಓಕೆ. ಸೊ ನಮಗಿಷ್ಟು ಪೇಷಂಟ್ಸ್ ಕೇಳ್ತಾರೆ, ನಾನು ಆಲ್ರೆಡಿ ಹೇಳ್ತೇನೆ, ಒಂದು 15% ಅಸಹಜತೆಗಳನ್ನು ಅಲ್ಟ್ರಾಸೌಂಡ್ ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಓಕೆ. ಅದರಲ್ಲಿ 2 ಟೈಪ್ ಬರುತ್ತೆ. ಅನಾಮಲಿ ಸ್ಕ್ಯಾನಲ್ಲಿ ಮಾಡೋಕ್ಕೆ ಆಗದೆ ಇರೋದು 3ನೇ ತ್ರೈಮಾಸಿಕ ಸ್ಕ್ಯಾನಲ್ಲಿ ಮಾಡಬಹುದು. ದಟ್ ಈಸ್ ಒನ್ ಕ್ಯಾಟಗರಿ. 2ನೇ ಕ್ಯಾಟಗರಿ ಅಂದರೆ ನೀವು ಅಲ್ಟ್ರಾಸೌಂಡ್ ಥ್ರೂಔಟ್ ದ ಪ್ರೆಗ್ನೆನ್ಸಿನೂ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಕರಳಿನ ಸಮಸ್ಯೆ, ಅಯೋರ್ಟಾದ ಕೋಆಕ್ಟೇಷನ್, ಅಯೋರ್ಟಾದಿಂದ ಹೊರಗೆ ಬರುವ ರಕ್ತನಾಳದ ಪ್ರಾಬ್ಲಮ್ಮು, ಕೆಲವು ಮೂತ್ರಪಿಂಡದ ಪ್ರಾಬ್ಲಮ್ಮು, ಕೆಲವು ಮೆದುಳಿನ ಪ್ರಾಬ್ಲಮ್, ಅದೆಲ್ಲ 3ನೇ ತ್ರೈಮಾಸಿಕದಲ್ಲಿ ಬರುವ ಸಮಸ್ಯೆ ಇದೆ. ಡಯಾಫ್ರಮಟಿಕ್ ಹರ್ನಿಯಾ ಅಂದರೆ ಹೊಟ್ಟೆಯಲ್ಲಿದ್ದ
ಸ್ಟಮಕ್ ಕರಳುಗಳೆಲ್ಲ ಎದೆಯಲ್ಲಿ ಬರೋದು. ಓಕೆ. ಅದೆಲ್ಲ 3ನೇ ತ್ರೈಮಾಸಿಕದಲ್ಲಿ, 3rd ಟ್ರೈಮಿಸ್ಟರ್ಲಿ ಬರೋದು ಸಮಸ್ಯೆಗಳು. ಓಕೆ. ಅದು 2ನೇ ಟ್ರೈಮಿಸ್ಟರ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಓಕೆ. ಸೊ ಯಾವುದೇ ಒಂದು ಅನಾಮಲಿ ಸ್ಕ್ಯಾನ್ ಮಾಡಿದಾಗ ನಾವು ಹೇಳೋದು ಈ ಟೈಮಲ್ಲಿ ಸ್ಕ್ಯಾನ್ ಸರಿ ಉಂಟು, ಮುಂದೆ ಏನಾಗುತ್ತೆ ನಾನು ಹೇಳೋಕ್ಕಾಗಲ್ಲ. ಸೊ ಇದಕ್ಕೆ ನಾವು ಇವಾಲ್ವಿಂಗ್ ಅನಾಮಲೀಸ್ ಅಂತ ಹೇಳ್ತೇವೆ. ಅಂದರೆ ಪ್ರೆಗ್ನೆನ್ಸಿ ಹೋದಾಗ ಇವಾಲ್ವ್ ಆಗ್ತದೆ, 2ನೇ ತ್ರೈಮಾಸಿಕದಲ್ಲಿ ಇರಲ್ಲ, 3ನೇ ಟ್ರೈಮಿಸ್ಟರಲ್ಲಿ ಅದು ಬರುತ್ತೆ. ಸೊ ಇದಕ್ಕೆ ನಾವು ಇವಾಲ್ವಿಂಗ್ ಅನಾಮಲೀಸ್, ಇದನ್ನು ನಾವು ಖಂಡಿತವಾಗಿ 2ನೇ ಟ್ರೈಮಿಸ್ಟರ್ಲಿ ಹೇಳೋಕ್ಕೆ ಆಗಲ್ಲ. ಮತ್ತು ಕೆಲವು ಕಂಡೀಷನ್ಸ್ ಲೈಕ್ ಹಾರ್ಟಿನಲ್ಲಿ ಸೆಪ್ಟಮ್ ಸೆಕೆಂಡಮ್ ASD ಅಂತ ಬದೆ, ಅದನ್ನು ನಾವು ಅಟ್ ಎನಿ ಕಾಸ್ಟ್ ಹೊಟ್ಟೆಯಲ್ಲಿ ಇದ್ದಾಗ ಸ್ಕ್ಯಾನ್ ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಓಕೆ. ಮಗು ಹೊರಗಡೆ ಬಂದ ಮೇಲೆ ಅದು ಡಯಾಗ್ನೋಸ್ ಮಾಡೋದು. ಆಯಿತಾ? ಮತ್ತು ಕೆಲವು ಪೇಷಂಟಲ್ಲಿ ಮಗುವಿನ ಪೊಸಿಷನ್ ಫೇವರಬಲ್ ಇರಲ್ಲ, ಆಮ್ನಿಯಾಟಿಕ್ ದ್ರವ್ಯ ತುಂಬ ಕಡಿಮೆ ಇರುತ್ತೆ. ಹಾಗೆ ಇರುವಾಗ ಎಲ್ಲ ಅಸಹಜತೆಗಳನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ನಾನು ಮೊದಲೇ ಹೇಳಿದಾಗ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ, ಜೆನೆಟಿಕ್ ಸಿಂಡ್ರೋಮ್, ಅದಕ್ಕೆ ನಾವು ಆಮ್ನಿಯಾಟಿಕ್ ಫ್ಲೂಯಿಡನ್ನು ತೆಗೆದು ತಪಾಸಣೆ ಮಾಡಿದಾಗ 100% ಅಕ್ಯುರೇಸಿ ಬರುತ್ತೆ. ಸೊ ಇದೆಲ್ಲ ಲಿಮಿಟೇಷನ್ಸನ್ನು ನಾವು ಅರಿತುಕೊಂಡು ಸ್ಕ್ಯಾನಿಗೆ ಹೋಗೋದು ಮುಖ್ಯ. ಇವಾಗ ಹೇಗೆ ಪೇಷಂಟ್ಸ್ ಗೂಗಲ್ ಮಾಡ್ತಾರೆ ಪ್ರತಿಯೊಂದು ಕಂಡೀಷನನ್ನು, ಅದೇ ರೀತಿ ನೀವು ಇದೆಲ್ಲನೂ ನೋಡ್ಕೊಳ್ಳಿ. ಅಂದರೆ ಯಾಕೆ ಎಲ್ಲವನ್ನು ಡಯಾಗ್ನೋಸ್ ಮಾಡೋಕ್ಕಾಗಲ್ಲ, ನೀರು ಯಾಕೆ ಕಡಿಮೆ ಆಗುತ್ತೆ, ನೀರು ಕಡಿಮೆ ಇದ್ದಾಗ ಏನಾಗುತ್ತೆ, ಸೊ ಅದನ್ನು ನೀವು ಎಲ್ಲ ಅರಿತುಕೊಂಡು ಸ್ಕ್ಯಾನಿಗೆ ಹೋದರೆ ಉತ್ತಮ. ನಿಮ್ಗೆ ಇದು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತೆ. ಆ್ಯಂಡ್ ಡಾಕ್ಟರ್ಸ್ ಕೇಳುವಂತಹ ಪ್ರಶ್ನೆಗೆ ಮುಕ್ತವಾಗಿ ಉತ್ತರ ಕೊಡುವಂಥ ತುಂಬ ಮುಖ್ಯ ಆಗುತ್ತೆ. ಇನ್ನು ಕೆಲವೊಂದು ಪೇಷಂಟ್ಸ್ ಹೇಗೆ ಅಂದರೆ ತುಂಬ ಪೇರೆಂಟ್ಸ್ ತುಂಬ ಸೆನ್ಸಿಟಿವ್ ಇರ್ತಾರೆ, ಅವರಿಗೆ ಒಂದು ಕಾಳಜಿ ಜಾಸ್ತಿ ಇರುತ್ತೆ. ಕೆಲವು ಪೇರೆಂಟ್ಸ್ಗಳಿಗೆ ಅವರು ಪದೇ ಪದೇ ಸ್ಕ್ಯಾನಿಂಗ್ಗೆ ಹೋಗುವಂಥದ್ದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಂಥದ್ದು ಮಾಡ್ತಾರೆ. ಸೊ ಈ ಪದೇ ಪದೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಂಥದ್ದು ಇದು ಬೇಕಾ, ಅಥವಾ ಮಾಡಿದರೆ ಸಮಸ್ಯೆಗಳು ಉಂಟಾಗುತ್ತಾ, ಸ್ಕ್ಯಾನಿಂಗ್ ಮಾಡದೇ ಇದ್ದರೆ ಸಮಸ್ಯೆಗಳು ಉಂಟಾಗುತ್ತಾ, ಹೇಗೆ? ಇವಾಗ ನಾವು ಪ್ರಶ್ನೆ ಉತ್ತರೋತ್ತರ ಮಾಡ್ತಾ ಬಂದ್ವಿ, ಅದೇ ರೀತಿ ನಾವು ಸ್ಕ್ಯಾನ್ ಮಾಡ್ತಾ ಹೋದರೆ ಅಷ್ಟು ಸಾಕು. 6ರಿಂದ 10 ವಾರದ ಒಳಗಡೆ ಒಂದು ಸ್ಕ್ಯಾನು, 12ರಿಂದ 14 ವಾರ, 20ರಿಂದ 22 ವಾರ, ಮತ್ತು 28, 32 ವಾರ ಈ ಪ್ರೋಟೋಕಾಲ್ ಫಾಲೋ ಮಾಡಿದರೆ ಯಾವ ಪ್ರೆಗ್ನೆನ್ಸಿಲಿ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇರೋದಿಲ್ವೋ, ಏನೇ ಪ್ರಾಬ್ಲಮ್ ಬರೋದಿಲ್ವೋ, ಈ 4-5 ಸ್ಕ್ಯಾನ್ ಮಾಡಿದರೆ ಸಾಕು. ನೀವು ಜಾಸ್ತಿ ಆತಂಕ ಪಟ್ಟರೂ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮದು ಆಲ್ರೆಡಿ ಸ್ಕ್ಯಾನಲ್ಲಿ ನಾರ್ಮಲ್ ಬಂದಾಗ ಆತಂಕ ಪಡೋ ಸಮಸ್ಯೆನೇ ಇಲ್ಲ. ಏನಾದರೂ ಸಮಸ್ಯೆ ಬಂದಾಗ ಮಾತ್ರ ನಾವು ಡಿಸ್ಕಸ್ ಮಾಡಿ ಆ ಸ್ಕ್ಯಾನ್ ಮಾಡಬೇಕಾ ಬೇಡವಾ, ಬ್ಲಡ್ ಟೆಸ್ಟನ್ನು ಕಳಿಸ್ಬೇಕಾ ಬೇಡವಾ, ಆಮ್ನಿಯಾಟಿಕ್ ಫ್ಲೂಯಿಡ್ ಕಳಿಸ್ಬೇಕಾ ಬೇಡವಾ, ಅದನ್ನು ನಾವು ಟೆಸ್ಟ್ ಮಾಡಿ ಹೇಳ್ತೇವೆ. ಅದೇ ರೀತಿ ಸ್ಕ್ಯಾನನ್ನು ನಾವು ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ನಾವೇ ಹೇಳ್ತೇವೆ. ಮತ್ತು ಅಲ್ಟ್ರಾಸೌಂಡು ಇದು ಕಿರಣಗಳಲ್ಲ, ಎಕ್ಸ್ರೇ ಅಲ್ಲ, ಇದು ಧ್ವನಿತಂತ್ರ. ಇದರಿಂದ ತಾಯಿ ಅಥವಾ ಭ್ರೂಣ ಯಾವುದೇ ತೊಂದರೆ ಬರಲ್ಲ. 4 ದಶಕಗಳಿಂದ ಜಗತ್ತಿನಲ್ಲಿ ಅಲ್ಟ್ರಾಸೌಂಡ್ ಮಾಡ್ತಾ ಇದ್ದಾರೆ, ಯಾವುದೇ ತೊಂದರೆಗಳು ಬಂದಿಲ್ಲ. ಅದಲ್ಲದೆ ಮತ್ತೆ ಅದು ಏನೂ ತೊಂದರೆ ಬರಲ್ಲ ಅಂಥೇಳಿ ನಾವು ತುಂಬ ಸ್ಕ್ಯಾನ್ ಮಾಡೋದು ಸರಿಯಲ್ಲ. ಅಲ್ಟ್ರಾಸೌಂಡ್ ಇಸ್ ಫಾರ್ಮ್ ಆಫ್ ಎನರ್ಜಿ. ಆದಷ್ಟು ಕಡಿಮೆ ಎನರ್ಜಿನ ನಾವು ಭ್ರೂಣ ಒಳಗಡೆ ಕಳಿಸಬೇಕು. ನಾವು ಅಲ್ಟ್ರಾಸೌಂಡಲ್ಲಿ ಏನೂ ತೊಂದರೆ ಆಗಲ್ಲ ಅಂಥೇಳಿ ಜಾಸ್ತಿ ಎನರ್ಜಿನ ಕಳಿಸಬಾರದು. ಅಲಾರಾ ಪ್ರಿನ್ಸಿಪಲ್ ಅಂತ ನಾವು ಫಾಲೋ ಮಾಡ್ತೇವೆ, ಅದೇ ರೀತಿ ಫಾಲೋ ಮಾಡಿಕೊಂಡು ಸ್ಕ್ಯಾನ್ ಮಾಡೋದು ಉತ್ತಮ. ಓಕೆ. ಇನ್ನು ಅಲ್ಟ್ರಾಸೌಂಡಿಗೆ ಬರುವಂತಹ ಪೇರೆಂಟ್ಸ್, ತಾಯಿ ಏನೆಲ್ಲ ಪ್ರೋಟೋಕಾಲ್ಸನ್ನು ಫಾಲೋ ಮಾಡಬೇಕಂದ್ರೆ ಕೆಲವರು ಹೇಳ್ತಾರೆ ಆಹಾರ ಸೇವನೆ ಮಾಡಬಾರ್ದು ಅಂತ, ಇದು ಸತ್ಯವಾ, ಹೇಗೆ? ಆಹಾರ ಸೇವನೆ ಮಾಡಿ ಬರಬೇಕು. ನಾ ಪೇಷಂಟ್ಸಿಗೆ ಆಲ್ವೇಸ್ ಏನು ಹೇಳೋದಂದರೆ, ಊಟ ಮಾಡಿ ಬನ್ನಿ, ತಿಂಡಿ ತಿನ್ಕೊಂಡು ಬನ್ನಿ, ಬರುವಾಗ ನಿಮಗೆ ಜ್ಯೂಸ್ ಬೇಕಂದ್ರೆ ತೊಗೊಂಬನ್ನಿ, ನೀರಿನ ವಾಟರ್ ಬಾಟಲ್ ತೊಗೊಂಡು ಬನ್ನಿ. ಸೊ ಉಪವಾಸ ಮಾಡಿ ಸ್ಕ್ಯಾನಿಗೆ ಬರೋದು ಅಲ್ಲ, ಎಲ್ಲ ತಿಂಡಿ ತಿನ್ಕೊಂಡು ಆಹಾರ ತಿನ್ಕೊಂಡು ಸ್ಕ್ಯಾನಿಗೆ ಬರಬೇಕು. ಮತ್ತು ಬಂದಾಗ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ 6 ವಾರ 10 ವಾರ ಸ್ಕ್ಯಾನ್ ಯೂಶ್ವಲಿ ಬ್ಲ್ಯಾಡರ್ ಫುಲ್ ಇರಬೇಕು. ಸೊ ನೀರು ಕುಡಿದುಕೊಂಡು ಬರೋದು ಒಂದು ಪ್ರೋಟೋಕಾಲ್ ಇದೆ. NT ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್ ಮುಂದೆ ಬರೋ ಎಲ್ಲ ಸ್ಕ್ಯಾನಿಗೆ ಫುಲ್ ಬ್ಲ್ಯಾಡರ್ ಅವಶ್ಯಕತೆ ಇಲ್ಲ.
ನೀವು ಯೂರಿನ್ ಪಾಸ್ ಮಾಡಿ ಆರಾಮಾಗಿ ಕೂತ್ಕೊಳ್ಬೋದು, ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ಬೋದು. ಮೊದಲನೇ ಸ್ಕ್ಯಾನ್ 6ರಿಂದ 10 ವಾರ ಸ್ಕ್ಯಾನಿಗೆ ಮಾತ್ರ ಬ್ಲ್ಯಾಡರ್ ಫುಲ್ ಬೇಕು. ಸಪೋಸ್ ಟಿ ವಿ ಎಸ್ ಸ್ಕ್ಯಾನ್ ಮಾಡೋದಾದರೆ ಬ್ಲ್ಯಾಡರ್ ಎಂಟಿ ಮಾಡಿ ಟಿ ವಿ ಎಸ್ ಸ್ಕ್ಯಾನ್ ಮಾಡ್ತೇವೆ. ಯೂಶ್ವಲಿ 6 ವಾರದ 10 ವಾರ ಸ್ಕ್ಯಾನ್ನ ಟಿ ವಿ ಎಸ್ಸೇ ಮಾಡೋದು, ಅದೇ ಪ್ರೋಟೋಕಾಲು. ಫಸ್ಟಿಗೆ ನಾವು ಟ್ರಾನ್ಸ್ ಅಬ್ಡಾಮಿನಲ್ ಮಾಡಿ ಆಮೇಲೆ ಟ್ರಾನ್ಸ್ ವಜಾನಲ್ ಮಾಡ್ತೇವೆ. ಓಕೆ, ಎಸ್. ಈಗ ಟ್ವಿನ್ಸ್ ಪ್ರೆಗ್ನೆನ್ಸಿ ಆದರೆ ಅವರಿಗೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ, ಅಲ್ಲ ಡಿಫ್ರೆಂಟ್ ಪ್ರೊಸೀಜರ್ಸ್ ಅಂತ ಇರುತ್ತಾ? ಟ್ವಿನ್ಸಲ್ಲಿ 2 ಟೈಪ್ ಆಫ್ ಟ್ವಿನ್ಸ್ ಬರುತ್ತೆ. ಒಂದು ಮೋನೋಕೋರಿಯಾನಿಕ್ ಟ್ವಿನ್ಸ್, ಅಂದರೆ ಒಂದೇ ಪ್ಲಾಸೆಂಟಾ 2 ಟ್ವಿನ್. ಸೊ ಈ ಒಂದೇ 2 ಟ್ವಿನ್ಗಳು ಒಂದೇ ಪ್ಲಾಸೆಂಟಾ ಒಂದೇ ಆಹಾರಕ್ಕೆ ಫೈಟ್ ಮಾಡ್ತಾ ಇರುತ್ತೆ. ಓಕೆ. ಇನ್ನೊಂದು ಡೈಕೋರಿಯಾನಿಕ್, ಅಂದರೆ 2 ಟ್ವಿನ್ಸ್ 2 ಸಪ್ರೇಟ್ ಪ್ಲಾಸೆಂಟಾ, ಅದು ಆಹಾರ ತಗೊಂಡು ಸುಮ್ಮನೆ ಚೆನ್ನಾಗಿ ಇರ್ತದೆ. ಓಕೆ. ಮೊನೋಕೋರಿಯಾನಿಕ್ ಟ್ವಿನ್ಸಲ್ಲಿ ಕಾಂಪ್ಲಿಕೇಶನ್ಸ್ ಸಂಭಾವನೆ ಜಾಸ್ತಿ. ಸೊ ಅಪ್ ಟು 16 ವೀಕ್ಸ್ 18 ವೀಕ್ಸ್ವರೆಗೂ ಇದೇ ಪ್ರೋಟೋಕಾಲ್ ಫಾಲೋ ಮಾಡ್ತೇವೆ. ಅರ್ಲಿ ಅನಾಮಲಿ ಸ್ಕ್ಯಾನ್, NT ಸ್ಕ್ಯಾನ್ ಮತ್ತು ಅರ್ಲಿ ಅನಾಮಲಿ ಸ್ಕ್ಯಾನ್. ಓಕೆ. 18 ವೀಕ್ಸ್. ಅದ ನಂತರ ಎವ್ರಿ 2 ವೀಕ್ಸಿಗೆ ಸ್ಕ್ಯಾನ್ ಮಾಡಬೇಕು. ಎವ್ರಿ 2 ವೀಕ್ಸ್. ಯಾವುದು ಮೊನೋಕೋರಿಯಾನಿಕ್ ಟ್ವಿನ್ಸ್. ಡೈಕೋರಿಯಾನಿಕ್ಗೆ ನಾರ್ಮಲ್ ರೊಟೀನ್ ಪ್ರೋಟೋಕಾಲ್ ಫಾಲೋ ಮಾಡೋದು ಇದೆ. ಬಟ್ ಮೊನೋಕೋರಿಯಾನಿಕ್ ಇರೋದ್ರಿಂದ ಇವತ್ತೇ ನಾನು ಬೆಳಗ್ಗೆ ಒಂದು ಮೊನೋಕೋರಿಯಾನಿಕ್ ಟ್ವಿನ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಸೊ ಯಾಕೆ ಇದು ನಾವು ಮಾಡ್ತೇವೆ, ಮುಖ್ಯವಾದದ್ದಂದರೆ ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಅವರು ಯಾಕೆ ಕರೀತಾ ಇದ್ದಾರೆ ನಮಗೆ ಕಂಪ್ಯಾರಿಸನ್ ಮಾಡ್ತಾರೆ. ನಮ್ಮ ಮನೆ ಪಕ್ಕದವರು ಇಷ್ಟೇ ಕರೆದ್ರು, ನನಗೆ ಇಷ್ಟು ಕರಿತಾ ಇದ್ದಾರೆ. ಅವ್ರಿಗೂ ಟ್ವಿನ್ಸ್ ಇತ್ತು, ಬಟ್ ಅವ್ರಿಗೆ 6 ಟೈಮ್ಸ್ ಕರೆದ್ರು, ನನಗೆ 10 ಟೈಮ್ಸ್ ಕರಿತಾ ಇದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಜೊತೆ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ಡ್ರಾಯಿಂಗ್ ಮಾಡಿ ಹೇಳಿ ಮಾಡೋದು. ಅದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತೇವೆ. ಅದೇ ಮೊನೋಕೋರಿಯಾನಿಕ್ ಟ್ವಿನ್ಸಲ್ಲಿ ಜಾಸ್ತಿ ಬರುತ್ತೆ, ಡೈಕೋರಿಯಾನಿಕಲ್ಲಿ ಕಡಿಮೆ ಬರುತ್ತೆ. ಎಸ್, ಓಕೆ. ಸೊ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಪ್ರತಿ ವೈದ್ಯರಿಗೆ ನಾವು ಕೇಳುವಂಥದ್ದು, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಮೆಸೇಜ್, ಒಂದು ಸಂದೇಶ ಸರ್. ಸೊ ಅಲ್ಟ್ರಾಸೌಂಡ್ ಒಳ್ಳೆಯ ಟೆಕ್ನಾಲಜಿ, ಯಾವುದೇ ರೇಡಿಯೇಷನ್ ತೊಂದರೆಗಳಿಲ್ಲ. ಅದೇ ರೀತಿ ಎಲ್ಲ ಅಸಹಜತೆಗಳನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. 15% ಪ್ರಾಬ್ಲಮ್ಸನ್ನು ನಾವು 3ನೇ ತ್ರೈಮಾಸಿಕ ಅಥವಾ ಮಗು ಹುಟ್ಟಿದ ನಂತರ ಡಯಾಗ್ನೋಸ್ ಮಾಡಬಲ್ಲರು. ಎಸ್ಪೆಷಲಿ ಡಯಾಬಿಟಿಸ್ ಇದ್ದಲ್ಲಿ ನಾನು ಅದೇ ಹೇಳ್ತೇನೆ, ಮಗು ಹುಟ್ಟಿದ ಮೇಲೂ ಸಮಸ್ಯೆಗಳು ಇಫೆಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಅಲ್ಟ್ರಾಸೌಂಡ್ ಅನಾಮಲಿ ಸ್ಕ್ಯಾನ್ ಮಾಡಿದಾಗ ಆ ಟೈಮಲ್ಲಿ ಮಾತ್ರ ತೊಂದರೆಗಳಿಲ್ಲ, ಮುಂದೆ ಬರಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಆ ಒಂದು ನೆನಪಿರಲಿ ನಿಮಗೆ. 100% ಗ್ಯಾರಂಟಿ ಯಾವ ಅಲ್ಟ್ರಾಸೌಂಡ್ ಟೆಸ್ಟು ಕೊಡಲ್ಲ. ಎರಡನೇದಂದರೆ ಸ್ಕ್ಯಾನ್ ಟೈಮ್. ಈಗ ತುಂಬ ಪೇಷಂಟ್ಸ್ ಬರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ, ಡಾಕ್ಟ್ರೇ ಅವ್ರ ಸ್ಕ್ಯಾನ್ ಮುಗೀತು, ನಂದು ಯಾಕೆ ಮುಗಿದಿಲ್ಲ ಅಂತ ಕೇಳ್ತಾರೆ. ಅವ್ರದ್ದು 3ನೇ ತ್ರೈಮಾಸಿಕ ಸ್ಕ್ಯಾನ್ ಅದು ಬೇಗ ಮುಗಿಯುತ್ತೆ. ನಿಮ್ಮದು ಅನಾಮಲಿ ಸ್ಕ್ಯಾನ್, ಮಗು ತಿರುಗ್ತಾ ಇಲ್ಲ. ಸೊ ಆವಾಗ ನಿಮ್ಗೆ ಹೋಗಿ ತಿನ್ಕೊಂಡು ಬನ್ನಿ, ವಾಕಿಂಗ್ ಮಾಡಿ, ನೀರು ಕುಡೀರಿ. ಸೊ ನಮಗೆ ನಿಮ್ಮನ್ನ ವೇಟ್ ಮಾಡಿಸೋದಿರಲ್ಲ, ಬಟ್ ನೀವು ನಮ್ಮನ್ನು ನಂಬಿಕೊಂಡು ಎಷ್ಟು ದೂರದಿಂದ ಬಂದಿರ್ತೀರ, ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡೋದೇ ನಮ್ಮ ಉದ್ದೇಶ. ಅದೇ ರೀತಿಯಿಂದ ನಾವು ಡಿಟೇಲಾಗಿ ಸ್ಕ್ಯಾನ್ ಮಾಡಿ ಹೇಳಬೇಕು. ಎಲ್ಲ ಆರ್ಗನ್ ಸಿಸ್ಟಮನ್ನು ನೋಡಿದ ನಂತರವೇ ನಾವು ರಿಪೋರ್ಟ್ ಕೊಡಬೇಕು. ಸೊ ಅದೇ ರೀತಿಯಾಗಿ ಸ್ಕ್ಯಾನ್ ಟೈಮ್ ಚೇಂಜ್ ಆಗುತ್ತೆ, ಅದನ್ನು ಸ್ವಲ್ಪ ಸಹಕರಿಸಿರಿ. ಆ ರಿಪೋರ್ಟನ್ನು ನಾವು ಕರೆಕ್ಟಾಗಿ ಕೊಡೋಕ್ಕೆ ನಮಗೂ ಈಸಿ ಆಗುತ್ತೆ. ಸೊ ಈ 2 ಪಾಯಿಂಟನ್ನು ನೀವು ಖಂಡಿತವಾಗಿ ಜ್ಞಾಪಕ ಇಟ್ಕೋಬೇಕು. ಒಂದು, ಅಲ್ಟ್ರಾಸೌಂಡ್ ಎಲ್ಲ ಅನಾಮಲೀಸ್ನ ಡಯಾಗ್ನೋಸ್ ಮಾಡೋಕ್ಕೆ ಆಗಲ್ಲ. ಎರಡನೇದ್ದು, ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಅನಾಮಲಿ ಸ್ಕ್ಯಾನ್ ಜಾಸ್ತಿ ಟೈಮ್ ತಗೊಳುತ್ತೆ. ಅದು ಕೇವಲ ಮಗುವಿನ ಪೊಸಿಷನ್ ಆಗಿರ್ಬೋದು, ತಾಯಿ ಒಬೇಸಿಟಿ ಆಗಿರ್ಬೋದು, ಮತ್ತು ಆಮ್ನಿಯಾಟಿಕ್ ದ್ರವ್ಯ ಕ್ವಾಂಟಿಟಿಯಿಂದ ಡಿಪೆಂಡೆಂಟ್ ಇರುತ್ತೆ. ಅದನ್ನು ನೋಡಿ ನಾವು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತೇವೆ. ನೀವು ಸಹಕರಿಸಿ ರಿಪೋರ್ಟ್ನ ತಗೊಂಡು ಹೋಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ತುಂಬ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಎಸ್, ವೀಕ್ಷಕರೇ, ಯಾರೆಲ್ಲ ಇವಾಗ ತಾಯಂದಿರು ಒಂದು ಗರ್ಭಧಾರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ,
ತಾವೆಲ್ಲರೂ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಯಾಕೆಂತ ಹೇಳಿದರೆ ನುರಿತ ವೈದ್ಯರಿದ್ದಾರೆ, ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ಫಾದರ್ ಮುಲ್ಲರ್ ಆಸ್ಪತ್ರೆ ವರ್ಷಗಳಿಂದ ಜನರಿಗೆ ಕೊಡ್ತಾ ಇದೆ. ಹಾಗಾಗಿ ಯಾರೆಲ್ಲ ನ್ಯೂ ಮದರ್ಸ್ ಇದ್ದಾರೆ ಅಥವಾ ಯಾರು ಗರ್ಭಧಾರಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳಿದರೆ ಫಾದರ್ ಮುಲ್ಲರ್ ಆಸ್ಪತ್ರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಈ ಒಂದು ಆರೋಗ್ಯ ದೀಪದ ಸಂಚಿಕೆಯಲ್ಲಿ ತಗೊಂಡು ಬಂದಂತಹ ವಿಚಾರ ನಿಮಗೆಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೊಂಡ್ರಿ ಅಂತ ನಾವು ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದ ಜೊತೆಗೆ ನಾವು ಮತ್ತೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24/7.